ಭೀಮನಿಗೆ ಹೆದರಿ ಕೌರವರೆಲ್ಲ ದ್ರೋಣಾಚಾರ್ಯ ಕಾಲು ಹಿಡಿದು, ಸ್ವಾಮಿ ಏನಾದ್ರೂ ಮಾಡಿ ನಮ್ಮನ್ನು ಕಾಪಾಡಬೇಕು, ನೀವು ಬಿಲ್ಲು ಬಾಣ ಹಿಡಿಲೇಬೇಕು, ನಮ್ಮ ಪಕ್ಷಕ್ಕೆ ಬಂದು ಯುದ್ಧ ಮಾಡಲೇಬೇಕು, ಇಲ್ದಿದ್ರೆ ಭೀಮನ ಕೈಯಲ್ಲಿ ನಾವೆಲ್ಲ ಸಾಯ್ತೀವಿ ಅಂತ ಕಾಲು ಹಿಡ್ಕೊಂಡ್ರಂತೆ. ಆ ದುರ್ಯೋಧನ ಕಾಲು ಹಿಡ್ಕೊಂಡದ್ದಕ್ಕೆ ದ್ರೋಣಾಚಾರ್ಯರು ಆವಾಗ ಧರ್ಮತ್ಯಾಗ ಮಾಡಿದ್ರಂತೆ, ಈಗ ಮಾಡ್ಲಿಲ್ಲ. ಕೌರವರಿಗೋಸ್ಕರ ಅವರು ಕಾಲಿಗೆ ಬಿದ್ದು ಬೇಡ್ಕೊಂಡ್ರಂತೆ, ಇಲ್ದಿದ್ರೆ ನಾವು ಸಾಯ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಕೇಳ್ಕೊಂಡದ್ದಕ್ಕೆ ಅವನ ಮೇಲಿನ ಕರುಣೆಯಿಂದ ತಾವು ತಮ್ಮ ಮಕ್ಕಳು ಯಾರು ಅಶ್ವತ್ಥಾಮಾಚಾರ್ಯರು ಇಬ್ಬರೂ ಕೂಡ ಆವಾಗ ಬ್ರಾಹ್ಮಣ್ಯವನ್ನ ಬಿಟ್ಟು, ಬ್ರಾಹ್ಮಣ ಧರ್ಮ ಬಿಟ್ಟು ಬಿಲ್ಲು ಬಾಣ ಹಿಡ್ಕೊಂಡು ಕೌರವರ ಕಡೆ ಸೇರಿ ಯುದ್ಧ ಮಾಡಿದ್ರು. ಏವಂ ಹರಿಚ್ಛಯೈವಾಸೌ ಕ್ಷಾತ್ರಂ ಧರ್ಮಂ ಉಪೇಯವಾನ್. ತಮಗೆ ಅವಮಾನ ಆದಾಗ್ಲೇನೆ ಅವರು ಕ್ಷಾತ್ರ ಧರ್ಮ ಅವಲಂಬನೆ ಮಾಡಿದ್ದಿಲ್ಲ, ಬ್ರಾಹ್ಮಣ್ಯ ಬಿಟ್ಟಿದ್ದಿಲ್ಲ. ಆ ಕಲಿಗೋಸ್ಕರವಾಗಿ ಆಮೇಲೆ ಬ್ರಾಹ್ಮಣ್ಯ ಬಿಡುವಂತಹ ಪ್ರಸಂಗ. ಯಾಕೆ? ಆ ಕಲಿ ಕಾಲಿಗೆ ಬಿದ್ದದ್ದು. ಈ ಕಲಿ ಕಾಲಿಗೆ ಬಿದ್ದರೆ ಹಿಂಗಾಗೋದು ನೋಡ್ರಿ. ಕಲಿ ಕಾಲಿಗೆ ಬಿದ್ದಾಗ ಆ ದಾಕ್ಷಿಣ್ಯಕ್ಕೆ ಒಳಗಾಗಿ ಪರೀಕ್ಷಿತ್ ರಾಜನು ಕೂಡ ಕಲಿಗೆ ಜಾಗ ಕೊಟ್ಟ. ಅದೇ ಕಲಿ ದುರ್ಯೋಧನ ದ್ರೋಣಾಚಾರ್ಯ ಕಾಲಿಗೆ ಬಿದ್ದದ್ದಕ್ಕೆ ಇವರು ತಮ್ಮ ಧರ್ಮವನ್ನೇ ಬಿಟ್ಟು ಅವನ ಪಕ್ಷಕ್ಕೆ ಸೇರಿದ್ರು. ಅದೆಲ್ಲ ಹರಿಚ್ಛಯ ಅಂತಾರೆ. ಏವಂ ಹರಿಚ್ಛಯೈವಾಸೌ ಕ್ಷಾತ್ರಂ ಧರ್ಮಂ ಉಪೇಯವಾನ್. ಹೀಗೆ ಭರದ್ವಾಜರ ಮಕ್ಕಳಾದಂತಹ ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿ ತಮಗೆ ಇಂತಹ ಪ್ರಸಂಗ ಬಂದಾಗಲೂ ಬ್ರಾಹ್ಮಣ್ಯ ಬಿಡದೇ ಇದ್ದವರು ಕೊನೆಗೆ ದುರ್ಯೋಧನನಿಗಾಗಿ ಎಲ್ಲ ಬಿಟ್ಟು ಕ್ಷಾತ್ರ ಧರ್ಮವನ್ನ ಅವಲಂಬಿಸಿದ್ರು. ಇದು ದ್ರೋಣಾಚಾರ್ಯ ಸೇಡು ತೀರಿಸಿಕೊಂಡ ಕ್ರಮ ಹೀಗಂತ. ಈ ಕಡೆ ದ್ರುಪದ ರಾಜ ಸ್ನೇಹಿತನಾಗಿದ್ದೀನಿ ಅಂತ ಅನ್ಬೇಕಾಯ್ತು, ಇಲ್ದಿದ್ರೆ ಬಿಡ್ತಿದ್ದಿಲ್ಲ. ಬಾಯಿ ಬಿಟ್ಟು ಅಂದ, ಆದ್ರೆ ಒಳಗೊಳಗ್ ಮನಸ್ಸಿನಲ್ಲಿಲ್ಲ. ಬಾಯಲ್ಲಿ ಅಂದ, ಇಲ್ದಿದ್ರೆ ಬಿಡೋದಿಲ್ಲ ಇವರು ಅಂತ ಅಂದಿದ್ದ. ಅರ್ಧ ರಾಜ್ಯನೂ ತಗೊಂಡು ಹೋದ. ಆದ್ರೆ ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನ ಪರಾಭವಾತ್. ಈ ದ್ರೋಣಾಚಾರ್ಯ ಎಂಥ ಸೇಡು ತೀರಿಸಿಕೊಂಡ್ರಲ್ಲ ನನ್ನ ಮೇಲೆ, ಎಷ್ಟು ಅವಮಾನ ಮಾಡಿಬಿಟ್ರು ನನಗೆ, ಎಂಥ ಪರಿಸ್ಥಿತಿ ತಂದೊಡ್ಡಿದ್ರು. ಅವ್ರ ಕಾಲಿಗೆ ಬೀಳಬೇಕಾಯ್ತು. ಯಾರನ್ನ ಭಿಕ್ಷುಕ ಅಂತ ಹೇಳಿ ಮುಂದೆ ಹೋಗ್ರಿ ಅಂತ ಅಂದಿದ್ನೋ ಅಂಥ ದ್ರುಪದನೇ ಇದೇ ದ್ರೋಣಾಚಾರ್ಯ ಕಾಲಿಗೆ ಬೀಳೋ ಪ್ರಸಂಗ ಬಂತು. ಇಷ್ಟು ಅವಮಾನ ಪಟ್ಟುಕೊಂಡಲ್ಲ. ಅದಕ್ಕೇನ್ ಮಾಡಿದ ಅಂದ್ರೆ ದಿವಾರಾತ್ರಿ ದ್ರುಪದ ರಾಜ ಇದೇ ಯೋಚನೆ ಮಾಡಿದ್ನು. ಬಾಯಲ್ಲಿ ಹೇಳಿದಾನೆ, ನಾನ್ ನಿಮ್ಮ ಸ್ನೇಹಿತನಾಗಿರ್ತೀನಿ ನಿನ್ನ ಮೇಲೆ ಅಂತ ಅಂದು ಅವ್ರ ಕೈಯಿಂದಲೇ ಅರ್ಧ ರಾಜ್ಯ ತಗೊಂಡು ಮಾಡಿದ್ದೇನು ಅಂತಂದ್ರೆ ಏನಾದ್ರೂ ಮಾಡಿ ದ್ರೋಣಾಚಾರ್ಯನ ಸಾಯಿಸಬೇಕು ಅಂತ, ಅವರನ್ನು ಕೊಲ್ಲಿಸೇ ಬಿಡಬೇಕು ಅಂತ ಹಗಲು ರಾತ್ರಿ ಅದಕ್ಕಾಗಿ ಪ್ರಯತ್ನ ಪಟ್ಟನಂತೆ ವಿಚಾರ ಮಾಡ್ತಾ ಇದ್ದ. ಏನ್ ಮಾಡ್ಬೇಕು ದ್ರೋಣಾಚಾರ್ಯನ ಕೊಲ್ಲಿಕ್ಕೆ. ಇನ್ನೊಂದೇನು ಅಂದ್ರೆ ಭೀಮಾರ್ಜುನರ ಬಲ ನೋಡಿ ಅವರನ್ನು ಆಶ್ರಯಿಸಬೇಕು, ಏನಾದ್ರೂ ಮಾಡಿ ಭೀಮಾರ್ಜುನರ ಸಂಬಂಧ ಬೆಳೆಸಬೇಕು, ದ್ರೋಣಾಚಾರ್ಯನ ಕೊಲ್ಲಿಸಬೇಕು. ಈ ಪ್ರಯತ್ನ ಅವನಿಗಿತ್ತು. ಅದಕ್ಕೆ ಕಾರಣ ಅರ್ಜುನ ಒಂದು ಮಾತು ಹೇಳಿದ್ದ, ಇವನು ಸಂಬಂಧ ಬೆಳೆಸಲಿಕ್ಕೆ ಯೋಗ್ಯನಾದಂಥವನು ದ್ರುಪದ, ಅವನೇನು ಅಧರ್ಮಿಷ್ಠ ಅಲ್ಲ, ನಮಗೇನು ಶತ್ರು ಅಲ್ಲ ಏನಲ್ಲ ಅಂತ ಅಂದಿದ್ದ. ಅದು ತಲೆಯಲ್ಲಿ ಚುಚ್ಚುತ್ತಾ ಇತ್ತು ದ್ರುಪದ ರಾಜನಿಗೆ. ಏನಾದ್ರೂ ಮಾಡಿ ಅರ್ಜುನನ್ನು ಸಂಬಂಧಿಕ ಅಂತ ಮಾಡ್ಕೊಳ್ಬೇಕು. ಯಾವ ರೀತಿ ಸಂಬಂಧ ಬೆಳೆಸೋದು? ಮಗಳನ್ನು ಕೊಟ್ರೆ ಆಯ್ತು, ಅಳಿಯನ್ನು ಮಾಡಿಕೊಂಡು ಬಿಟ್ರೆ ಸಂಪೂರ್ಣ ಅವರು ನನ್ನ ವಶ ಆಗ್ತಾರೆ. ಆದ್ರಿಂದ ಅರ್ಜುನನ್ನ ಅಳಿಯನ್ನು ಮಾಡ್ಕೊಳ್ಬೇಕು, ದ್ರೋಣಾಚಾರ್ಯನ ಕೊಲ್ಲಿಸಬೇಕು. ಅದಕ್ಕೇನ್ ಮಾಡ್ಬೇಕು? ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಒಂದು ಹೆಣ್ಣು ಹುಟ್ಟಬೇಕು, ದ್ರೋಣಾಚಾರ್ಯನ ಕೊಲ್ಲಲಿಕ್ಕೆ ಒಂದು ಗಂಡು ಮಗು ಹುಟ್ಟಬೇಕು ಅಂತ ಹೊರಟನಂತೆ. ಅದ್ 2 ಮಕ್ಕಳನ್ನ ಪಡೆಯೋಣ ಅಂತ ಹೊರಟ. ಆವಾಗ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಒಂದು ಹೆಣ್ಣು ಬೇಕು, ದ್ರೋಣಾಚಾರ್ಯನ ಕೊಲ್ಲಿಕ್ಕೆ ಗಂಡು ಬೇಕು. ಒಂದು ಗಂಡು ಒಂದು ಹೆಣ್ಣು ಬೇಕು. ಈ ರೀತಿ ದ್ರೋಣಾಚಾರ್ಯನ ಕೊಲ್ಲುವಂಥ ಗಂಡು ಹುಟ್ಟಬೇಕು, ಅರ್ಜುನನಿಗೆ ಅವನು ಪಾಣಿಗ್ರಹಣ ಮಾಡಿಕೊಳ್ಳುವಂಥ ಹೆಣ್ಣು ಹುಟ್ಟಬೇಕಾದ್ರೆ ಸಾಧಾರಣ ತಪಸ್ಸಿನಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ವಿಶೇಷ ಯಾಗ ಮಾಡಿದನಂತೆ. ಅದ್ಭುತವಾದ ಒಂದು ಯಾಗ ಮಾಡಿಸಿದ. ಯಾಜೋಪಯಾಜರು ಅಂತ ಭಾರೀ ಪ್ರಸಿದ್ಧ ಪುರೋಹಿತರು, ಭಾರೀ ದೊಡ್ಡ ಪುರೋಹಿತರು, ಯಾಜ ಉಪಯಾಜ ಅಂತ. ಅವ್ರು ಹಂಗೆಲ್ಲ ಸಣ್ಣ ಸಣ್ಣ ಪೆಟ್ಟಿಗೆ ಸಿಗೋರಲ್ಲ ಅವ್ರು. ಅದಕ್ಕೆ ಯಾಜೋಪಯಾಜರ ಹತ್ರನೇ ಹೋಗಿ ಅವರಿಗೆ ಹೇಳಿದನಂತೆ, ನಿಮಗೆ 10 ಕೋಟಿ ಗೋವುಗಳನ್ನು ಕೊಡ್ತೇನೆ ಅಂತ ಅಂದಂತೆ. ಮೊದಲು 10 ಕೋಟಿ ಗೋವುಗಳನ್ನು ಕೊಡ್ತೇನೆ, ನನಗೊಂದು ಯಾಗ ಮಾಡಿಸ್ಬೇಕು ನನ್ನ ಕೈಲಿಂದ. ಏನು ಉದ್ದೇಶ ಅಂದ್ರೆ ಒಂದು ಗಂಡು ಹುಟ್ಟಬೇಕು, ಒಂದು ಹೆಣ್ಣು ಹುಟ್ಟಬೇಕು. ಎಂಥ ಗಂಡು ಎಂಥ ಹೆಣ್ಣು? ಅರ್ಜುನನಿಗೆ ಕೊಟ್ಟು ಮದುವೆ ಮಾಡುವಂಥ ಒಂದು ಹೆಣ್ಣು ಬೇಕು, ದ್ರೋಣಾಚಾರ್ಯನ ಕೊಲ್ಲುವಂಥ ಗಂಡು ಬೇಕು. 10 ಕೋಟಿ ಗೋವುಗಳನ್ನು ಕೊಡ್ತೇನೆ ಅಂತ ಆ ಯಾಜೋಪಯಾಜರನ್ನ ಒಪ್ಪಿಸಿದ. ಯಾಜೋಪಯಾಜರು ಆಗ್ಲಿ ಅಂತ ಒಂದು ಯಜ್ಞಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪುತ್ರಂಚ ದ್ರೋಣಹಂತಾರಂ ಇಚ್ಛನ್ ವಿಪ್ರವರೌ ಯಯೌ ಯಾಜೋಪಯಾಜೌ ಆನೀಯ ಅಥ ಅರ್ಬುದೇನ ಗವಾನ್ ನೃಪಃ. ಯಜ್ಞ ಮಾಡಿದ್ರು, ಯಾಜೋಪಯಾಜರು ಯಜ್ಞ ಮಾಡಿದ್ರು.
ಎಷ್ಟು ಪ್ರಯತ್ನ ಮಾಡಿದ ನೋಡಿ. 10 ಕೋಟಿ ಗೋವುಗಳನ್ನು ಖರ್ಚು ಮಾಡಿ ಒಂದು ಯಜ್ಞ ಮಾಡಿಸಿ ಗಂಡು ಮಗುವನ್ನು ಹುಟ್ಟಿಸಿ ಅವನಿಂದ ದ್ರೋಣಾಚಾರ್ಯನ ಕೊಲ್ಲಿಸಬೇಕು. ಇಷ್ಟು ಪ್ರಯತ್ನಕ್ಕೆ ಹೋದ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಒಬ್ಬರಿಗೆ ನಾವು ಅವಮಾನ ಮಾಡಿದ್ವಿ ಅಂತಾದ್ರೆ, ಅವರ ಮನಸ್ಸಿಗೆ ನೋವಾಗುವ ಹಾಗೆ ಮಾಡಿದ್ವಿ ಅಂತಾದ್ರೆ, ಶತ್ರುತ್ವ ಬೆಳೆಸ್ಕೊಂಡ್ವಿ ಅಂತಾದ್ರೆ ಆ ಶತ್ರು ಶೇಷವನ್ನು ಉಳಿಸಬಾರದು ಅಂತ ಹೇಳೋದು. ಅದಕ್ಕೆ ಶತ್ರುತ್ವ ಬೆಳೆದ ಮೇಲೆ ಆ ಶತ್ರು ಶೇಷವನ್ನು ಉಳಿಸಬಾರದು. ಋಣಶೇಷ, ಅಗ್ನಿಶೇಷ, ಶತ್ರುಶೇಷ, ಈ ಶೇಷಗಳನ್ನೆಲ್ಲ ಉಳಿಸಬಾರ್ದು. ಋಣಶೇಷ ಉಳಿಸಿದ್ರೋ ಬೆಳಿತಾ ಹೋಗ್ತದೆ, ಶತ್ರುಶೇಷ ಉಳಿಸಿದ್ರೋ ಹಿಂಗ್ ಮಾಡ್ತಾನೆ. ಇದೇ ಕೆಲಸ ದ್ರೋಣಾಚಾರ್ಯ ಯಾಕೆ ಅವನಿಗೆ ಅರ್ಧ ರಾಜ್ಯ ಕೊಟ್ಟು ಸ್ನೇಹಿತ ಅಂತ ಅದು ಬಲಾತ್ಕಾರವಾಗಿ ಅನಿಸಿ ಹೆದರಿಸಿ ಬೆದರಿಸಿ ಇಷ್ಟೆಲ್ಲ ಮಾಡಿ ಅನಿಸಿ ಹೃದಯದಿಂದ ಅಂದಿರ್ತಾನೇನೋ, ಅವನು ಬರೇ ಬಾಯಿಂದ ಅಂದಿರ್ತಾನಷ್ಟೇ. ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿತ್ತು ದ್ರೋಣಾಚಾರ್ಯ. ಇಷ್ಟು ಇವನನ್ನ ಕಾಲಿಗೆ ಹಾಕಿಸ್ಕೊಂಡ ಮೇಲೆ ಇವನಿಗೆ ನಾನೇ ಮತ್ತೆ ಪುನಃ ಅರ್ಧ ರಾಜ್ಯ ಕೊಟ್ಟು ಕಳಿಸಿದ್ರೆ ಅವನು ಸುಮ್ಮನೆ ಬಿಡ್ತಾನೇನೋ. ಅದೇ ಅರ್ಧ ರಾಜ್ಯದ ಖರ್ಚು ಮಾಡಿಕೊಂಡು ಯಜ್ಞ ಮಾಡಿಸಿ ದ್ರೋಣಾಚಾರ್ಯನ ಕೊಲ್ಲಿಸುವಂತಹ ಮಗನನ್ನು ಹುಟ್ಟಿಸಿದ. ಯಾಕೆ ಮಾಡಬೇಕಾಗಿತ್ತು ದ್ರೋಣಾಚಾರ್ಯ? ಇದೇ ಎಡುವುದು ಅಂತಂದ್ರೆ ಹೀಗೆ ಭಗವಂತನ ಸಂಕಲ್ಪ ಆಗಿತ್ತು. ಮುಂದೆ ನಡಿಬೇಕಲ್ಲಿ ಏನೇನು ಆದೀತು ಅಂತ ಜಗತ್ತಿಗೆ ತೋರಿಸಬೇಕು. ಅದಕ್ಕೋಸ್ಕರ ಶತ್ರುಶೇಷವನ್ನ ಉಳಿಸಿದ್ರು ದ್ರೋಣಾಚಾರ್ಯರು. ಅವ್ರಿಗೆ ಗೊತ್ತಿಲ್ಲದೆ ಇರೋ ನೀತಿ ಯಾವುದೂ ಇಲ್ಲ, ಆದ್ರೂ ಉಳಿಸಿದ್ರು. ಇವನ್ ನೋಡಿದ್ರೆ ಛಲ ಇಟ್ಟುಕೊಂಡು ದ್ರುಪದ ರಾಜ ಇಂಥ ಕೆಲಸ ಮಾಡಿದ. ಯಜ್ಞ ಏನೋ ನಡೀತು, ಚೆನ್ನಾಗಿ ಮಾಡಿದ್ರು ಯಜ್ಞ. ಬಹಳ ದೊಡ್ಡ ಪುರೋಹಿತರು, ಸಾಂಗವಾಗಿ ಯಜ್ಞ ನಡೀತು. ಯಜ್ಞ ಎಲ್ಲ ಮುಗಿದ ಮೇಲೆ ಯಾಜೋಪಯಾಜರು ಯಜ್ಞ ಮಾಡಿದ ಮೇಲೆ ಆ ಆಹುತಿಯನ್ನು ಕೊಟ್ಟಿರ್ತಾರೆ. ಆ ಆಹುತಿ ಹುತಶೇಷ, ಆ ಹವಿಶೇಷವನ್ನ ಪಟ್ಟಧರಿಸಿ ಕೊಡಬೇಕು, ರಾಣಿ ಕೊಡಬೇಕು. ರಾಣಿ ಅದನ್ನ ಚರುವನ್ನ ಭಕ್ಷಣೆ ಮಾಡಿದರೆ ಗರ್ಭಿಣಿ ಆಗ್ತಾಳೆ, 2 ಮಕ್ಕಳು ಹುಟ್ಟುತ್ತಾರೆ. ದ್ರೋಣಾಚಾರ್ಯನ ಕೊಲ್ಲೋ ಗಂಡು, ಅರ್ಜುನನ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಹೆಣ್ಣು ಅಂತ ಹುಟ್ಟುತ್ತದೆ. ಆ ಹುತಶೇಷ ಅದಕ್ಕೊಂದು ಮುಹೂರ್ತ ಇರ್ತದೆ. ಯಜ್ಞ ಎಲ್ಲ ಆದ್ಮೇಲೆ ಇಂಥ ಮುಹೂರ್ತಕ್ಕೆ ಸರಿಯಾಗಿ ಆ ಹವಿಶೇಷವನ್ನ ಹೆಂಡತಿ ಕೊಡಬೇಕು. ಯಾಜೋಪಯಾಜರು ಯಜ್ಞ ಎಲ್ಲ ಮುಗಿಸಿದ್ರು, ಆ ಹವಿಶೇಷವನ್ನ ಕೊಡಬೇಕು ಅಂತ ಹೇಳಿ ಕಳಿಸಿದ್ರು. ನಿನ್ನ ಹೆಂಡತಿನ ಕರಿ, ಈ ಹವಿಶೇಷ ಭಕ್ಷಣೆ ಮಾಡಬೇಕು, ಮುಹೂರ್ತ ಬರ್ತಾ ಇದೆ ಅಂತ. ಅವಳೇನು ಮಾಡಿದ್ಲು ಅಂತಂದ್ರೆ ಸಾ ಅಹಂಕಾರಾದ್ ವಿಳಂಬಯತ್. ಅವಳಿಗೆ ಅಹಂಕಾರ ಬಂದಿತ್ತಂತೆ. ಕಾಯ್ಲಿ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕಾಯ್ಲಿ ಪುರೋಹಿತರು ಏನಂತೆ. ಅರೆ ಕಡದಾಗ ಮುಹೂರ್ತಕ್ಕೆ ಸರಿಯಾಗಿ ಬರಬೇಕೋ ಬೇಡೋ, ಮುಹೂರ್ತಕ್ಕೆ ಬೆಲೆ ಕೊಡದ್ಬಿಟ್ಟು ಕಾಯ್ಲಿ ಪುರೋಹಿತರು. ಅವ್ರು ಹೇಳಿದ ಕೂಡಲೇ ನಾವು ಬಂದ್ರೆ ಏನು ಮರ್ಯಾದೆ ಹೋಗ್ತದೆ ಅಂದ್ಕೊಂಡ್ಲ ಅವಳು. ಹೆಂಗಿರ್ತದೆ? ಇವರು ಕಾಯ್ಬೇಕು, ಅವ್ರು ಕಾಯ್ಬಾರ್ದಂತ. ಅವ್ರು ಹೇಳಿದ ಸಮಯಕ್ಕೆ ಸರಿಯಾಗಿ ಪುರೋಹಿತರು, ಇವ್ರು ಮಾತ್ರ ಕಾಯ್ತಾ ಕೂತಿರ್ಬೇಕು ಅವ್ರು ಬರೋ ತನಕ. ಯಾಜೋಪಯಾಜರ ಅಂಥ ಪುರೋಹಿತರಾಗಿದ್ದಿಲ್ಲ, ಅವ್ರು ಕಾಯೋ ಪುರೋಹಿತರಲ್ಲ. ನೋಡಿದ್ರು ಸಮಯಕ್ಕೆ ಸರಿಯಾಗಿ ಮುಹೂರ್ತಕ್ಕೆ ಸರಿಯಾಗಿ ಅವಳು ಬರಲಿಲ್ಲ. ಅಹಂಕಾರಾದ್ ವಿಳಂಬಯತ್ ದೃಪದಾತ್ ಸುತಲಭ್ಯರ್ಥಂ ಸಹ ಅಹಂಕಾರಾದ್ ವಿಳಂಬಯತ್. ಅಹಂಕಾರದಿಂದ ತಡ ಮಾಡಿಬಿಟ್ಲು. ಕಿಮೇತಯೇತ್ಯವಜ್ಞಾಯ. ಅವಳಿಗೇನು ಅಹಂಕಾರ ಅಂದ್ರೆ 10 ಕೋಟಿ ಗೋವುಗಳನ್ನು ಕೊಡ್ತಿದೀವಲ್ಲ, ಕಾಯಿಲಿ ಸ್ವಲ್ಪ ಹೊತ್ತು ಅಂತ. 10 ಕೋಟಿ ಇದೆ ದಕ್ಷಿಣೆ ಕೊಡ್ತೀವಲ್ಲ ಅಂತ ಅನ್ನೋ ಹಂಗೆ 10 ಕೋಟಿ ಗೋವುಗಳನ್ನು ಕೊಡ್ತಿದ್ದೀವಲ್ಲ ಕಾಯಿಲಿ. ಇವರಿಗೆ 10 ಕೋಟಿ ಗೋವುಗಳ ಅಗತ್ಯ ಇದ್ದಿಲ್ಲ. ಅವನು ತನ್ನ ಕಾರ್ಯಕ್ಕೋಸ್ಕರ ತಾನು ಕೊಡ್ತೀನಿ ಅಂತ ಅವನು ಅಂದಿದ್ದ. ಇವರಂದ್ರು ಕಿಮೇತಯ, ಇವಳು ಕೊಡದೇ ಇದ್ರೆ ಅಷ್ಟೇ ಹೋಯ್ತು. ಅಕಸ್ಮಾತ್ ಇನ್ನೇನು ನಾವು ಮೀರಿದ್ವಿ, ಅವಳನ್ನು ಕಾಯ್ಲಿಲ್ಲ ನಾವು ಅಂತ ಆದಾಗ ಸಿಟ್ಟಿನಿಂದ ನಮಗ್ ಕೊಡದೇ ಇರಬಹುದು, ಕೊಡದಿದ್ರಿಲ್ಲ. ಇವಳದ್ ಕಟ್ಕೊಂಡು ಏನಾಗ್ಬೇಕಾಗಿದೆ ಅನ್ನುವಂಥ ಛಲ ತೊಟ್ಟು ಯಾಜೋಪಯಾಜರು ಏನ್ ಮಾಡಿದ್ರು ಅಂದ್ರೆ ಅವಳಿಗೆ ಕೊಡಬೇಕಾದ ಹವಿಶೇಷವನ್ನ ಆ ಮುಹೂರ್ತ ಬಂದಾಗ ಮಂತ್ರ ಹೇಳಿ ಅಗ್ನಿಗೆ ಹಾಕಿಬಿಟ್ರಂತೆ. ಅವಳಿಗೆ ಕೊಡೋದೇ ಬೇಡ, ಅವಳು ತಡ ಮಾಡ್ತಿದ್ದಾಳೆ, ಇಲ್ವೇ ಇಲ್ಲ ಅಂದ್ರೂ ಅಗ್ನಿಗೆ ಹಾಕಿಬಿಟ್ರು. ಯಾಕೆ? ಆಮೇಲೆ ಅಕಸ್ಮಾತ್ ತಡ ಮಾಡಿ ಬಂದ ಮೇಲೆ ಆಮೇಲೆ ಇದನ್ನು ಕೊಡೋದು, ಅವಳಿಗೆ ಗರ್ಭಧಾರಣೆ ಆಗ್ಲಿಕ್ಕಿಲ್ಲ, ಮತ್ತೆ ಇವರಿಗೆ ಅಪಕೀರ್ತಿ. ಸರಿಯಾಗಿ ಮಾಡಿಲ್ಲ ಹೋಮ ಅಂತ ಇವರಿಗೆ ಅಪಕೀರ್ತಿ. ಅವರು ತಡ ಮಾಡೋದು, ಮುಹೂರ್ತಕ್ಕೆ ಸರಿಯಾಗಿ ಅವರು ಬರೋದಿಲ್ಲ. ಆ ಮುಹೂರ್ತ ಮೀರ್ತು ಅಂತಂದ್ರೆ ಅದು ಫಲ ಕೊಡೋದಿಲ್ಲ. ಆಮೇಲೆ ಸುಮ್ಮನೆ ನಮಗೆ ಅಪಕೀರ್ತಿ ಬರ್ತದೆ, ಬೇಡವೇ ಬೇಡ ಅಂತಂದ್ರು. ಆ ಮುಹೂರ್ತ ಬಂದ್ಕೊಳ್ಳಿ ಅಗ್ನಿಗೆ ಹಾಕಿಬಿಟ್ರು. ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಸ್ತದಾ ಹುತೆ ಹವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವಹಿ. ಮಂತ್ರ ಹೇಳಿ ಆ ಮುಹೂರ್ತಕ್ಕೆ ಸರಿಯಾಗಿ ಅಗ್ನಿಯಲ್ಲಿ ಆ ಹವಿಶೇಷವನ್ನು ಅಗ್ನಿಗೆ ಹಾಕಿದ ಕೂಡಲೇ ಆ ಕ್ಷಣದಲ್ಲೇನೆ ಅಗ್ನಿಕುಂಡದಿಂದ ದೀಪ್ತಾಂಗಾರ ನಿಭೋ ವನ್ಹಿ ಕುಂಡ ಮಧ್ಯಾತ್ ಸಮುತ್ಥಿತ. ಅಗ್ನಿಯಂತೆ ಜಾಜ್ವಲ್ಯಮಾನನಾಗಿರತಕ್ಕಂಥ ಅದೇ ವರ್ಚಸ್ಸಿನ ಒಬ್ಬ ವ್ಯಕ್ತಿ ಮೇಲೆ ಬಂದ.
ಎಂಥ ವ್ಯಕ್ತಿ, ಕಿವಿಯಲ್ಲಿ ಕುಂಡಲ ಇತ್ತು, ತಲೆ ಮೇಲೆ ಕಿರೀಟ ಇತ್ತು, ರಥದಲ್ಲಿ ಕೂತುಕೊಂಡು ಬಿಲ್ಲು ಬಾಣ ಹಿಡ್ಕೊಂಡು ಕವಚ ಹಿಡ್ಕೊಂಡು ಅಗ್ನಿಕುಂಡದಿಂದ ಮೇಲೆ ಬಂದ. ರಥನೇ ಮೇಲೆ ಬಂತಂತೆ. ಆ ರಥವೂ ಅಗ್ನಿ ಹಾಗೆ ಹೊಳಿತಾ ಇದೆ, ಆ ವ್ಯಕ್ತಿಯೂ ಕೂಡ ಅಗ್ನಿಯಂತೆ ಹೊಳಿತಿದ್ದಾನೆ. ಬಂದದ್ಯಾರು ಅಂತಂದ್ರೆ ಸಾಕ್ಷಾತ್ ಅಗ್ನಿಯೇ ಇನ್ನೊಂದು ರೂಪ ತಾಳಿ ಧೃಷ್ಟದ್ಯುಮ್ನಾಗಿ ಮೇಲೆ ಬಂದುಬಿಟ್ಟ. ರಥದಲ್ಲಿ ಕೂತುಕೊಂಡು ಧೃಷ್ಟದ್ಯುಮ್ನ ಮೇಲೆ ಬಂದಂತೆ. ಅದು ನೋಡಿದರೆ ಈ ದ್ರೋಣಾಚಾರ್ಯರ ಕೋಪಾಗ್ನಿಯೇ, ದ್ರುಪದ ರಾಜನ ಕೋಪಾಗ್ನಿನೇ ಮೇಲೆ ಬಂದ ಹಾಗಿತ್ತಂತೆ. ದ್ರೋಣಾಚಾರ್ಯ ಮೇಲೆ ಕೋಪ ಇತ್ತಲ್ಲ, ಆ ಕೋಪಾಗ್ನಿಯೇ ಮೇಲೆ ಬಂದಂತೆ ಧೃಷ್ಟದ್ಯುಮ್ನ ಬಂದ. ಅಲ್ಲ, ಹೇಗೆ ಬಂದ? ಸಣ್ಣ ಕುಂಡ ಇರ್ತದೆ ಅಗ್ನಿಕುಂಡ, ಆ ಅಗ್ನಿಕುಂಡದಿಂದ ರಥ ಬಂತು ಅಂದ್ರೆ ಏನರ್ಥ? ರಥ ಬರ್ಲಿಕ್ಕೆ ಸಾಧ್ಯವೇ? ಧೃಷ್ಟದ್ಯುಮ್ನ ಕವಚ ಕುಂಡಲ ತೊಟ್ಟುಕೊಂಡು ಅವನು ಬರ್ಲಿಕ್ಕೆ ಸಾಧ್ಯ ಏನು? ಸಣ್ಣ ಅಗ್ನಿಕುಂಡದಿಂದ ಹೇಗೆ ಬಂತು ಅಂತಂದ್ರೆ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ. ಅವರಿಗೆ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಅಂತ ಅಷ್ಟ ಸಿದ್ಧಿಗಳು ಅದೆಲ್ಲ ಆ ದೇವತೆಗಳಿಗೆ ಇದ್ದದ್ದೇ. ಅವರು ತಾವು ಕೂಡ ಅಣುವಾಗಿ ಬಿಡ್ತಾರೆ, ತಮ್ಮ ರಥವನ್ನೂ ಕೂಡ ಅಣು ಮಾಡ್ತಾರೆ. ಆ ಅಗ್ನಿಕುಂಡದಿಂದ ಮೇಲಕ್ಕೆ ಬರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ರಥ, ಅಷ್ಟೇ ದೇಹ ಮಾಡಿಕೊಂಡು ಅವ್ರು ಮೇಲ್ ಬಂದ್ಮೇಲೆ ದೊಡ್ಡದಾಯ್ತು. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ. ಇಂಥ ಅಷ್ಟೈಶ್ವರ್ಯ ಅಷ್ಟ ಸಿದ್ಧಿಗಳುಳ್ಳಂತಹ ದೇವತೆಗಳು ಹೀಗೆ ಬರೋದು ದೊಡ್ಡ ಆಶ್ಚರ್ಯ ಏನೂ ಅಲ್ಲ. ಈ ರೀತಿ ರಥ ಸಹಿತನಾಗಿ ಕಿರೀಟಿ ಕುಂಡಲಿ ದೀಪ್ತೋ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದನ್ ದ್ರುಪದಮಭ್ಯಯಾತ್. ಮೇಲೆ ಬಂದವನೇ ದ್ರುಪದ ರಾಜನ ಕಡೆ ಹೋಗಿಬಿಟ್ಟು, ದ್ರುಪದ ರಾಜನ ಮಗನಾಗಿ ಬಂದ ಧೃಷ್ಟದ್ಯುಮ್ನ. ಅವನಿಗೆ ಧೃಷ್ಟದ್ಯುಮ್ನ ಅಂತ ಹೆಸರಿಟ್ರು. ಅಗ್ನಿಯ ಅವತಾರ, ಅಗ್ನಿಯೇ ಧೃಷ್ಟದ್ಯುಮ್ನಾಗಿ ಮೇಲೆ ಬಂದ. ಧೃಷ್ಟತ್ವಾತ್ ದ್ಯೋತನತ್ವಾಚ ಧೃಷ್ಟದ್ಯುಮ್ನ ಇತೀರಿತಃ ಮುನಿಭಿ ದ್ರುಪದೇನಾಪಿ ಸರ್ವ ವೇದಾರ್ಥ ತತ್ವವಿತ್. ಮುಂದೆ ಸಕಲ ವೇದ ಸಕಲ ಶಾಸ್ತ್ರ ಎಲ್ಲ ಬಲ್ಲವನಾಗ್ತಾನೆ ಧೃಷ್ಟದ್ಯುಮ್ನ. ಮುಂದೆ ಇವನೇ ಪಾಂಡವರ ಸೈನ್ಯಕ್ಕೆ ಸೇನಾಧಿಪತಿ ಆದವನು ಧೃಷ್ಟದ್ಯುಮ್ನ. ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಸಿತ. ಯಾವಾಗ ಧೃಷ್ಟದ್ಯುಮ್ನ ಬಂದ, ಅಲ್ಲೇ ಇನ್ನೊಂದು ವೇದಿ ಪರಿಷ್ಕೃತ ಭೂಮಿ ಅಂತ, ವೇದಿ ಅಂತ ಒಂದು ಪರಿಷ್ಕೃತವಾದ ಜಾಗ ಇರ್ತದೆ. ಆ ವೇದಿ ಮಧ್ಯದಿಂದ ಸಾಕ್ಷಾತ್ ಭಾರತೀ ದೇವಿಯರು ಅವರು ಮೇಲೆ ಬಂದರು. ಅಗ್ನಿಕುಂಡದಿಂದ ಧೃಷ್ಟದ್ಯುಮ್ನ ಬಂದ, ತಂಗಿಯಾಗಿ ಭಾರತೀ ದೇವಿಯರು ಬಂದರು. ಭಾರತಿ ಅಂತ ಹೆಸರು ಯಾಕೆ ಅಂದ್ರೆ ಪ್ರಾಣೋ ಹಿ ಭರತೋ ನಾಮ. ಭರತ ಅಂದ್ರೆ ಪ್ರಾಣದೇವರು, ಭ ಅಂತಂದ್ರೆ ಇರತಕ್ಕಂತಹ ಪರಮಾತ್ಮನಿಗೆ ಭ ಅಂತ ಹೆಸರು. ಆ ಭ ಪರಮಾತ್ಮನಲ್ಲಿ ಸದಾ ರಥ ಭಕ್ತರಾಗಿರ್ತಕ್ಕಂತಹ ಪ್ರಾಣದೇವರು ಭರತ. ಆ ಪ್ರಾಣದೇವರ ಪತ್ನಿ ಆಗಿರತಕ್ಕಂಥವರು ಅವರು ಭಾರತಿ, ಭರತನ ಪತ್ನಿ ಭಾರತಿ. ಈ ರೀತಿ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಚ್ಯುತ. ಎಲ್ಲ ಜಗತ್ತನ್ನು ಭರಣ ಮಾಡೋದ್ರಿಂದಲೂ ಕೂಡ ಅವರಿಗೆ ಭರತ ಅಂತ ಹೆಸರು. ಪರಮಾತ್ಮನಲ್ಲಿ ಭಕ್ತರಾದ್ರಿಂದಲೂ ಭರತ ಅಂತ ಹೆಸರು. ಭಾರ್ಯ ಭಾರತೀ ನಾಮ. ಯಾರ ಭಾರತಿ ಅಂದ್ರೆ ವೇದ ರೂಪಾ ಸರಸ್ವತಿ. ಸಕಲ ವೇದಕ್ಕೆ ಅಭಿಮಾನಿಯಾಗಿ ಆಗ್ತಕ್ಕಂಥ ಸರಸ್ವತಿ ಪದವಿಗೆ ಬರುವವರೇ ಭಾರತೀ ದೇವಿಯರು. ಸರಸ್ವತಿ ಪದವಿಗೆ ಬರುವವರು ಅಂಥ ಭಾರತೀ ದೇವಿಯರು ದ್ರೌಪದಿ ದೇವಿಯಾಗಿ ಮೇಲೆ ಬಂದಿದ್ದಾರೆ. ದ್ರುಪದ ರಾಜನ ಮಗಳಾಗಿ ದ್ರೌಪದಿ ದೇವಿಯಾಗಿ ವೇದಿ ಅಂತ ಒಂದು ಯಜ್ಞ ಮಾಡುವಲ್ಲಿ ಒಂದು ಜಾಗ ಇರ್ತದೆ. ಆ ಪರಿಷ್ಕೃತವಾದ ಸಂಸ್ಕಾರ ಮಾಡಿರತಕ್ಕಂಥ ಆ ಜಾಗದಿಂದ ದ್ರೌಪದಿ ದೇವಿ ಪ್ರಾದುರ್ಭೂತರಾದರು. ಅಗ್ನಿಕುಂಡದಿಂದ ಮೊದಲೇ ಧೃಷ್ಟದ್ಯುಮ್ನ ಬಂದಿದ್ದ. ಮಹಾಭಾರತದಲ್ಲಿ ಶ್ರೀದೇವಿ ಬಂದ್ಲು ಅಂತಿದೆ. ಭಾರತೀ ದೇವಿ ದ್ರೌಪದಿ ದೇವಿ ಬಂದಲ್ಲಿ ಶ್ರೀದೇವಿ ಅಂತಿದೆ. ಆ ಶ್ರೀ ಅನ್ನೋ ಶಬ್ದಕ್ಕೆ ಭಾರತಿ ಅಂತಲೇ ಇಟ್ಕೊಳ್ಬೇಕು ಅಂತ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಯಾಕೆಂದ್ರೆ ಶ ಅಂತಂದ್ರೆ ಮುಖ್ಯ ಪ್ರಾಣದೇವರು, ಶ್ರೀ ಅಂತಂದ್ರೆ ಆ ಮುಖ್ಯ ಪ್ರಾಣದೇವರಲ್ಲಿ ರಥಳಾಗಿರತಕ್ಕಂಥ ಸದಾ ಮುಖ್ಯ ಪ್ರಾಣದೇವರನ್ನ ಆಶ್ರಯಿಸಿರತಕ್ಕಂಥ ಭಾರತೀ ದೇವಿಯರು ಅಂತಲೇ ಅರ್ಥ. ಹೀಗೆ ಆ ಶ್ರೀ ಅಂತಂದ್ರೆ ಭಾರತಿ, ಆ ಭಾರತೀ ದೇವಿಯರು ಪ್ರಾದುರ್ಭೂತರಾಗಿದ್ದಾರೆ. ಧೃಷ್ಟದ್ಯುಮ್ನನು ಕೂಡ ಹುಟ್ಟಿದ್ದಾನೆ. ಆ ದ್ರೌಪದಿ ದೇವಿಯರು ಯಾರು? ದ್ರೌಪದಿ ಅಂದ್ರೆ ಯಾರು? ಪೂರ್ವ ಜನ್ಮದ ಸ್ವರೂಪ ಏನು? ದ್ರುಪದ ರಾಜ ಯಾಜೋಪಯಾಜರಿಂದ ಯಾಗ ಮಾಡಿಸಿದ. ಆ ಯಾಗದ ಫಲವಾಗಿ ಅವನ ಪತ್ನಿಯಲ್ಲಿ ಒಂದು ಗಂಡು ಮಗು ಮತ್ತೊಂದು ಹೆಣ್ಣು ಮಗು ಹುಟ್ಟಬೇಕಾಗಿತ್ತು ದ್ರುಪದ ರಾಜನ ಹೆಂಡತಿಯಲ್ಲಿ. ಆದರೆ ಆ ಹವಿಶೇಷವನ್ನ ಭಕ್ಷಣ ಮಾಡಲಿಕ್ಕೆ ಅವಳು ಕಾಲಕ್ಕೆ ಸರಿಯಾಗಿ ಬರಲಿಲ್ಲ. ಯಾಜೋಪಯಾಜರು ಪುರೋಹಿತರು ಆ ಹವಿಶೇಷವನ್ನ ಅಗ್ನಿಯಲ್ಲಿ ಹಾಕಿಬಿಟ್ರು. ಆವಾಗ ಆ ಅಗ್ನಿಕುಂಡದಿಂದ ಧೃಷ್ಟದ್ಯುಮ್ನ
ಅವನು ಪ್ರಾದುರ್ಭವಿಸಿದ್ದಾನೆ. ದೃಷ್ಟದ್ಯುಮ್ನ ಅಂತಂದ್ರೆ ಅಗ್ನಿ ಅವತಾರ, ಅಗ್ನಿಯೇ ದೃಷ್ಟದ್ಯುಮ್ನಾಗಿ ಮೇಲ್ಬಂದ. ವೇದಿಯಿಂದ, ಯಜ್ಞ ವೇದಿಕೆಯಿಂದ ದ್ರೌಪದಿ ದೇವಿಯರು ಪ್ರಾದುರ್ಭೂತರಾಗಿದ್ದಾರೆ. ಆ ದ್ರೌಪದಿ ದೇವಿ ಮಹಾಭಾರತದಲ್ಲಿ ಶ್ರೀ ಅಂತ ಹೆಸರಿದೆ. ವಾಯುದೇವರನ್ನ ಸದಾ ಆಶ್ರಯಿಸಿರೋದ್ರಿಂದ ಶ್ರೀದೇವಿ ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ಭಾರತೀ ದೇವಿಯರೇ ದ್ರೌಪದಿಯಾಗಿ ಜನಿಸಿದರು. ಆ ದ್ರೌಪದಿ ದೇವಿಯಲ್ಲಿ ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಪಾರ್ವತಿ ಇವರದ್ದೆಲ್ಲ ಆ ದೇಹದಲ್ಲಿ ಆವೇಶ ಇತ್ತು. ಶ್ರೀದೇವಿ ಪ್ರಾದುರ್ಭವಿಸಿದ್ಲು ಅನ್ನೋ ಮಾತಿಗೆ ಇದು ಅರ್ಥನೇ. ಯಾಕೆಂದ್ರೆ ಶ್ಯಾಮಲಾದೇವಿಗೂ ಶ್ರೀದೇವಿ ಅಂತ ಹೆಸರು. ಶ್ಯಾಮಲಾದೇವಿ ಯಮದೇವರ ಪತ್ನಿ, ಯಾವಾಗಲೂ ಯಮದೇವರನ್ನೇ ಆಶ್ರಯಿಸಿರೋದ್ರಿಂದ ಶ್ರೀ ಅಂತಂದ್ರೆ ಯಮನನ್ನ ಆಶ್ರಯಿಸಿದಂಥ, ಶ್ರೀ ಅಂದ್ರೆ ಶ್ರೇಯನ ಆಶ್ರಯ ಮಾಡಿದ್ದು. ಆದ್ರಿಂದ ಶ್ಯಾಮಲಾದೇವಿಗೂ ಕೂಡ ಶ್ರೀ ಅಂತ ಹೆಸರಿದೆ. ಶಚೀದೇವಿಗೂ ಕೂಡ ಶ್ರೀ ಅಂತಲೇ ಹೆಸರು. ಶಚೀದೇವಿ ಯಾವಾಗಲೂ ದೇವೇಂದ್ರನನ್ನ ಆಶ್ರಯಿಸಿರೋದ್ರಿಂದ, ಪುರಂದರನನ್ನ ಆಶ್ರಯಿಸಿದ್ದರಿಂದ ಶಚೀದೇವಿಗೂ ಕೂಡ ಶ್ರೀ ಅಂತ ಹೆಸರು. ಉಷಾದೇವಿ ಅಶ್ವಿನಿ ದೇವತೆಗಳನ್ನು ಆಶ್ರಯಿಸಿದವಳಾದ್ರಿಂದ ಅವಳಿಗೂ ಶ್ರೀದೇವಿ ಅಂತಲೇ ಹೆಸರು. ಅದರಿಂದ ಮಹಾಭಾರತದಲ್ಲೇನು ಶ್ರೀದೇವಿ ಹುಟ್ಟಿದ್ಲು ಅಂತಿದೆ, ಅಲ್ಲಿಯ ಶ್ರೀದೇವಿ ಅನ್ನೋದಕ್ಕೆ ಲಕ್ಷ್ಮೀದೇವಿ ಹುಟ್ಟಿದ್ಲು ಅಂತ ಅರ್ಥ ಮಾಡಬಾರದು. ತಾಶ್ಚ್ಯ ಇಂದ್ರ ಧರ್ಮ ನಾಸತ್ಯ ಸಂಶ್ರಯಾತ್ ಶ್ರೇಯೀರಿತಾಹ. ಇಂದ್ರ ಧರ್ಮ ಅಂದ್ರೆ ಯಮದೇವರು, ನಾಸತ್ಯ ಅಂತಂದ್ರೆ ಅಶ್ವಿನಿ ದೇವತೆಗಳನ್ನು ಆಶ್ರಯಿಸಿದ್ರಿಂದ ಆ ಶಚಿ, ಶ್ಯಾಮಲ, ಉಷಾದೇವಿಗೂ ಕೂಡ ಶ್ರೀ ಅಂತಲೇ ಹೆಸರು. ಇನ್ನು ಭಾರತೀ ದೇವಿಯರು ಆ ದೇಹದಲ್ಲಿದ್ದರಾದ್ರಿಂದ ಅವರಿಗೂ ಕೂಡ ಶ್ರೀ ಅಂತಲೇ ಹೆಸರು. ದ್ರೌಪದಿ ದೇವಿ ಭಾರತೀಯ ದ್ರೌಪದಿಯಾಗಿ ಹುಟ್ಟಿದಾಗ, ಇಷ್ಟು ದೇವತೆಗಳ ಆವೇಶವನ್ನು ಕೂಡ ಆ ದೇಹದಲ್ಲಿ ಉಂಟು ಮಾಡಿ ಹುಟ್ಟಿದಾಗ ಆ ದ್ರೌಪದಿ ದೇವಿಗೆ ಅನೇಕ ಹೆಸರುಗಳನ್ನು, ಕೃಷ್ಣ ಅಂತ ಹೆಸರು. ಕೃಷ್ಣ ಅಂತ ಹೆಸರು ಹೇಳಿದ್ರೆ ಯಾದವ ಕೃಷ್ಣ, ವಸುದೇವನ ಮಗ. ಕೃಷ್ಣ ಅಂತ ದೀರ್ಘವಾಗಿ ಹೇಳಿದ್ರೆ, ಸ್ತ್ರೀಲಿಂಗ ಶಬ್ದ ಹೇಳಿದ್ರೆ ಅದು ದ್ರೌಪದಿ ದೇವಿ ಅಂತ ಅರ್ಥ. ಯಾಕೆ ದ್ರೌಪದಿ ದೇವಿಗೆ ಕೃಷ್ಣ ಅನ್ನೋ ಹೆಸರಿತ್ತು ಅಂತಂದ್ರೆ, ಸಾ ಕೃಷ್ಣ ನಾಮತಶ್ಚಾಸೀತ್ ಉತ್ಕೃಷ್ಟತ್ವಾಧಿಯೋಷಿತಾಂ. ಲಕ್ಷ್ಮೀದೇವಿಯನ್ನು ಬಿಟ್ರೆ ಇನ್ನೆಲ್ಲ ಹೆಣ್ಣು ಮಕ್ಕಳಲ್ಲಿ ಉತ್ಕೃಷ್ಟರಾದಂತಹ ಹೆಣ್ಣು ಮಗಳು ಅಂತಂದ್ರೆ ದ್ರೌಪದಿ ದೇವಿ ಅಂತ. ದ್ರೌಪದಿ ದೇವಿಯಲ್ಲಿ ಅಂಥ ಸೌಂದರ್ಯ ಇತ್ತು. ಲಕ್ಷ್ಮೀ ದೇವಿಯನ್ನು ಬಿಟ್ರೆ ಮತ್ತೆ 32 ಲಕ್ಷಣಗಳು ಲಕ್ಷ್ಮೀ ಭಾರತೀ ದೇವಿಯಲ್ಲಿ ಅಂದ್ರೆ ದ್ರೌಪದಿ ದೇವಿಯಲ್ಲಿ. ಲಕ್ಷ್ಮೀ ದೇವಿಗೂ 32 ಲಕ್ಷಣ, ದ್ರೌಪದಿ ದೇವಿಯರಿಗೂ 32. ಆದರೆ ಲಕ್ಷ್ಮೀ ದೇವಿಗಿಂತ ಸ್ವಲ್ಪ ಅಸ್ಪಷ್ಟ ಅಷ್ಟೆ. ಲಕ್ಷಣ ಮಾತ್ರ 32 ಇದ್ದೇ ಇದೆ, ಅಸ್ಫುಟವಾಗಿ. ಲಕ್ಷ್ಮೀ ದೇವಿಯಷ್ಟು ಸ್ಫುಟ ಅಲ್ಲ. ಅಂಥ ಸೌಂದರ್ಯ ಭರಿತರಾದ್ರಿಂದ ದ್ರೌಪದಿ ದೇವಿಯರಿಗೆ ಕೃಷ್ಣ ಅಂತ ಹೆಸರು ಬಂತಂತೆ. ಕೃಷ್ಣ ಅಂದ್ರೆ ಉತ್ಕೃಷ್ಟಳು ಅಂತ ಅರ್ಥ. ಉತ್ಕೃಷ್ಟತ್ವಾಧಿಯೋಷಿತಾಂ. ಎಲ್ಲ ಹೆಣ್ಣು ಮಕ್ಕಳಲ್ಲಿ, ಸ್ತ್ರೀಯರಲ್ಲಿ, ಸ್ತ್ರೀ ಜಾತಿಯಲ್ಲಿ ಉತ್ಕೃಷ್ಟಳಾದ್ರಿಂದ ದ್ರೌಪದಿ ದೇವಿಯರು ಕೃಷ್ಣ ಅಂತ ಹೆಸರು ಪಡ್ಕೊಂಡ್ರು. ಇನ್ನೊಂದು ಕಾರಣ ಹೇಳ್ತಾರೆ ಆಚಾರ್ಯರು, ಕೃಷ್ಣಾಸ ವರ್ಣತಶ್ಚಾಸೀತ್. ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ದ್ರೌಪದಿ ದೇವಿಯರು ಬಣ್ಣದಿಂದ ಕಪ್ಪಾಗಿದ್ರಂತೆ, ಆದ್ರಿಂದಲೂ ಕೂಡ ಅವರಿಗೆ ಕೃಷ್ಣ ಅನ್ನೋ ಹೆಸರು ಸಾರ್ಥಕವಾಯಿತು. ಇನ್ನೊಂದು ಕಾರಣನೂ ಕೂಡ ಕೊಡ್ತಾರೆ. ಮೂರನೇ ಕಾರಣ, ಉತ್ಕೃಷ್ಟವಾದ ಣ ಅಂತಂದ್ರೆ ಸುಖ, ಆನಂದ. ದ್ರೌಪದಿ ದೇವಿಯರಿಗೆ ಎಂದೂ ಕೂಡ ದುಃಖ ಇಲ್ಲ, ಕ್ಲೇಶ ಇಲ್ಲ. ಏನಾದ್ರೂ ಅತ್ರೆ ದುಃಖ ಪಟ್ಟಂತೆ ಮಾಡಿದ್ರೆ ಅದು ನಟನೆ ಮಾತ್ರ. ಉತ್ಕೃಷ್ಟ ಆನಂದ ಭರಿತರಾದ್ರಿಂದ ಯಾವಾಗಲೂ ಭಗವಂತನ ಚಿಂತನೆಯಲ್ಲಿ ಆನಂದ ಭರಿತರಾಗಿರ್ತಾರೆ. ಅದಕ್ಕೋಸ್ಕರ ಅವರಿಗೆ ಕೃಷ್ಣ ಅಂತ ಹೆಸರು ಬಂತು. ಹೀಗೆ ಶ್ರೀಮದಾಚಾರ್ಯರು 3 ವ್ಯಾಖ್ಯಾನಗಳನ್ನ ಕೃಷ್ಣ ಅನ್ನೋದಕ್ಕೆ ಕೊಡ್ತಾ ಇದ್ದಾರೆ. ಉತ್ಕೃಷ್ಟಳು ಮತ್ತು ವರ್ಣದಿಂದ ಕೃಷ್ಣ ವರ್ಣೋಪೇತಳು, ಉತ್ಕೃಷ್ಟವಾದ ಆನಂದ ಭರಿತಳಾದ್ರಿಂದ ದ್ರೌಪದಿ ದೇವಿಯರಿಗೆ ಕೃಷ್ಣ ಅನ್ನೋ ಹೆಸರು. ದೃಪದನ ಮಗಳಾದ್ರಿಂದ ದ್ರೌಪದಿ ಅಂತ ಕರೀತಾ ಇದ್ರು. ದೃಪದ ರಾಜನಿಗೆ ಯಜ್ಞಸೇನ ಅಂತ ಇನ್ನೊಂದು ಹೆಸರು ದೃಪದ ರಾಜನಿಗೆ. ಆದ್ರಿಂದ ದ್ರೌಪದಿ ದೇವಿಯರನ್ನ ಯಾಜ್ಞಸೇನಿ ಅಂತ ಕರೆಯೋದು ಉಂಟು. ಅನೇಕ ಕಡೆ ಯಾಜ್ಞಸೇನಿ ಅನ್ನುವಂತಹ ಉಲ್ಲೇಖನೂ ಕೂಡ ದ್ರೌಪದಿ ದೇವಿಯರಿಗೆ ಮಾಡಿದ್ದಾರೆ. ಪಾರ್ಷತಿ ಅಂತ ಇನ್ನೊಂದು ಹೆಸರು. ದೃಪದನ ಪೂರ್ವಿಕರಲ್ಲಿ ಪೃಷತ ಅಂತ ಒಬ್ಬನಿದ್ದ. ದೃಪದನ ತಂದೆನೆ ಪೃಷತ. ಆ ಪೃಷತನ ಮಗ ದೃಪದನಾಗಿ ಹುಟ್ಟಿದ್ದಾನೆ.
ಆದ್ರಿಂದ ತಾತನ ಹೆಸರಿಟ್ಟುಕೊಂಡು ಪಾರ್ಶ್ವತಿ ಅಂತಲೂ ಕೂಡ ದ್ರೌಪದಿ ದೇವಿಗೆ ಹೆಸರು. ದೇಶದ ಹೆಸರಿನಿಂದ ಹೇಳೋದಾದ್ರೆ ಪಾಂಚಾಲಿ ಅಂತಲೂ ಕೂಡ ಕರೀತಾ ಇದ್ರು. ಪಂಚಾಲ ಅಂತ ಒಂದು ದೇಶ, ಆ ದೇಶದ ರಾಜ ದ್ರುಪದ ರಾಜ, ಆ ದೇಶದಲ್ಲಿ ಹುಟ್ಟಿದ್ರಿಂದ ದ್ರೌಪದಿ ದೇವಿ ಪಾಂಚಾಲಿ. ಬಹಳ ಜನ ಪಾಂಚಾಲಿ ಅನ್ನೋ ಶಬ್ದಕ್ಕೆ ಅಪಾರ್ಥ ಮಾಡಿಕೊಂಡು 5 ಗಂಡಂದ್ರುಳ್ಳವಳು ಅಂತ ಅರ್ಥ ಹೇಳ್ತಾರೆ. ಪಾಂಚಾಲಿ ಯಾಕೆಂದ್ರೆ 5 ಮಂದಿ ಗಂಡಂದ್ರಿದ್ರು, ಆದ್ರಿಂದ ಪಾಂಚಾಲಿ. ಸಂಬಂಧನೇ ಇಲ್ಲದು. ಪಂಚಾಲ ಅಂತ ದೇಶ, ಆ ದೇಶದಲ್ಲಿ ದ್ರುಪದ ರಾಜನಿಗಿಂತ ಪೂರ್ವದಲ್ಲಿ 5 ಮಂದಿ ಬಂದಿದ್ರಂತೆ ರಾಜರು. ಆ 5 ರಾಜರಿದ್ರು ಸಾಕು, ಇಡೀ ದೇಶ ಆಳ್ಲಿಕ್ಕೆ. ಅಲಂ, ಪಂಚ ಅಲಂ ಅಂತಿದ್ರಂತೆ. ಅಲಂ ಅಂದ್ರೆ ಸಾಕು, ಇನ್ಯಾರೂ ಬೇಕಾಗಿಲ್ಲ, ನಮಗೆ ಈ 5 ಮಂದಿ ಇದ್ರೆ ಸಾಕು ಅಂತ ಜನ ಅಂತಿದ್ರಂತೆ. ಅಂಥ 5 ರಾಜರು ಪೂರ್ವದಲ್ಲಿ ಹುಟ್ಟಿದ್ರಿಂದ ಅದಕ್ಕೆ ಪಂಚಾಲ ದೇಶ ಅಂತ ಹೆಸರು. ಪಂಚಾಲರು ಅಂತ ಅವರಿಗೆ ಕರಿತಿದ್ರು 5 ಮಂದಿಗೆ. ಅವರ ದೇಶ ಆದ್ರಿಂದ ಅದಕ್ಕೆ ಪಾಂಚಾಲ ದೇಶ ಅಂತ ಹೆಸರು ಬಂತು. ಆ ದೇಶದಲ್ಲಿ ದ್ರೌಪದಿ ದೇವಿಯರು ಅವತಾರ ಮಾಡಿದ್ರಿಂದ ಪಾಂಚಾಲಿ ಅಂತ ಹೆಸರು. ಹೀಗೆ ಅನೇಕ ನಾಮಗಳಿಂದ ಪ್ರಸಿದ್ಧರಾಗಿದ್ದಾರೆ. ಉತ್ಪತ್ತಿ ತಷ್ಟೇ ಸರ್ವಜ್ಞ. ದ್ರೌಪದಿ ದೇವರು ಹುಟ್ಟುವಾಗಲೇನೆ ಸರ್ವಜ್ಞರಾಗಿ ಹುಟ್ಟಿದ್ರಂತೆ. ಅವರು ಮತ್ತೆ ಅಧ್ಯಯನ ಮತ್ತೊಂದು ಯಾವುದೂ ಇಲ್ಲ, ಹುಟ್ಟುವಾಗಲೇನೆ ಪರಿಪೂರ್ಣ ಜ್ಞಾನ. ಸರ್ವಾಭರಣ ಭೂಷಿತ. ಧೃಷ್ಟದ್ಯುಮ್ನ ಆಯುಧ ಹಿಡ್ಕೊಂಡು ಹುಟ್ಟಿದಂತೆ ದ್ರೌಪದಿ ದೇವಿಯರು ಸರ್ವಾಭರಣ ಭೂಷಿತರಾಗಿ ಹುಟ್ಟಿದ್ದಾರೆ. ಹುಟ್ಟುವಾಗ ಕೂಸಾಗಿ ಹುಟ್ಟಲಿಲ್ಲ, ಸಂಪ್ರಾಪ್ತ ಯೌವನೈವಾಸಿ. ಹುಟ್ಟಿದಾಗಲೇನೆ ನವತರುಣಿಯಾಗಿ ಬಂದಿದ್ದಾರೆ ದ್ರೌಪದಿ ದೇವಿಯರು. ಹುಟ್ಟುವಾಗಲೇನೆ ಅವರ ದೇಹದಲ್ಲಿ ತಾರುಣ್ಯ. ಅಜರ, ಅವರಿಗೆ ಜರ ಇಲ್ಲ, ಮುಪ್ಪಿಲ್ಲ. ದ್ರೌಪದಿ ದೇವಿಯರಿಗೆ ಮುಪ್ಪು ಅನ್ನೋದೇ ಇಲ್ಲ. ಲೋಕ ಸುಂದರಿ, ಪರಮ ಸುಂದರಿಯರು ದ್ರೌಪದಿ ದೇವಿಯರು. ಉಮಾಂಶಯುಕ್ತ ಅತಿತರಾಂ ಸರ್ವಲಕ್ಷಣ ಸಂಯುತ. ಬೇರೆಯವರಿಗಿಂತ ಹೆಚ್ಚಾಗಿ ಸಕಲ ಲಕ್ಷಣಗಳಿಂದ ಭರಿತರಾಗಿದ್ದರು. ಪಾರ್ವತೀ ದೇವಿಯ ಆವೇಶವು ಕೂಡ ಆ ದೇಹದಲ್ಲಿತ್ತಂತೆ ದ್ರೌಪದಿಯಲ್ಲಿ. ಶಚಿ, ಶ್ಯಾಮಲ, ಉಷಾ ಅವರ ಜೊತೆಗೆ ಪಾರ್ವತಿಯ ಆವೇಶವು ಕೂಡ ಇತ್ತು. 4 ದೇವಿಯರ ಆವೇಶ, ಪ್ರಧಾನವಾಗಿ ಭಾರತೀ ದೇವಿಯರ ಅವತಾರ. ದ್ರೌಪದಿ ಅಂದ್ರೆ ಭಾರತೀ ದೇವಿ. 4 ಹೆಣ್ಣು ಮಕ್ಕಳು ದೇವತೆಗಳ ಆವೇಶ ಇತ್ತಂತೆ. ಯಾಕೆ ಆವೇಶ ಬಂತು ಅನ್ನೋದಕ್ಕೆ ಅದರ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ಬಹಳ ಹಿಂದೆ ಶಚಿದೇವಿ, ಇಂದ್ರನ ಹೆಂಡತಿ ಶಚಿ, ಯಮನ ಹೆಂಡತಿ ಶ್ಯಾಮಲ, ಅಶ್ವಿನಿ ದೇವತೆಗಳ ಹೆಂಡತಿ ಉಷಾದೇವಿ, ರುದ್ರದೇವರ ಹೆಂಡತಿ ಪಾರ್ವತಿ. ಈ 4 ದೇವತೆಗಳು ಹೆಣ್ಣು ಮಕ್ಕಳು ಸೇರಿಕೊಂಡು ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ ಬ್ರಹ್ಮದೇವರ ಎದುರುಗಡೆ ಹೋಗ್ತಾ ಇದ್ರಂತೆ. ಶಚಿಗೆ ಬೇರೆ ದೇಹ ಇದೆ, ಶ್ಯಾಮಲಾಗಿ ಬೇರೆ ಇದೆ, ಉಷಾದೇವಿಗಿದೆ. ಆದ್ರೆ ಈ ಎಲ್ಲ 4 ಮಂದಿ ದೇವತೆಗಳು ಒಂದೇ ದೇಹ ಪ್ರವೇಶ ಮಾಡಿ ಬ್ರಹ್ಮದೇವರಿಗೆ ಗುರುತಿಸುತ್ತದೋ ಇಲ್ಲೋ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಹೋದ್ರಂತೆ. ಅಲ್ಲ, ಚತುರ್ಮುಖ ಬ್ರಹ್ಮದೇವರನ್ನ ಪರೀಕ್ಷೆ ಮಾಡೋದೆ, ದೊಡ್ಡವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅನ್ನೋದಕ್ಕೆ ಇದು ನಿದರ್ಶನ. 4 ಹೆಣ್ಣು ಮಕ್ಕಳು ದೇವತೆಗಳು ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಯಾರು ಅಂತ ಕರೀತಾರೆ ನೋಡೋಣ ಅಂತ. ಏನ್ ಶ್ಯಾಮಲೆ ಅಂತ ಕರೀತಾರೋ, ಶಚಿ ಅಂತ ಕರೀತಾರೋ, ಉಷಾ ಅಂತ ಕರೀತಾರೋ, ಪಾರ್ವತಿ ಅಂತಾರೋ. ಹೀಗೆ 4 ಮಂದಿ ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ ಬ್ರಹ್ಮದೇವರ ಹತ್ರ ಮೋಸ ಮಾಡ್ಲಿಕ್ಕೆ ಹೋದ್ರಂತೆ 3 ಬಾರಿ. ಒಂದ್ಸಲ ಬಂದ್ರು, ಸುಮ್ಮನಿದ್ರು ಬ್ರಹ್ಮದೇವ್. ಮತ್ತೊಂದು ಸಲ ಅದೇ ರೀತಿ ಹೋದ್ರಂತೆ, ಆವಾಗ್ಲೂ ಸುಮ್ಮನೆ ಇದ್ರು. 3ನೇ ಬಾರಿ ಮತ್ತೆ ಹೋದ್ರು. ಆವಾಗ ಮಾತ್ರ ಬ್ರಹ್ಮದೇವರು ಸಿಟ್ಟಾಗಿ ಶಾಪ ಕೊಟ್ರಂತೆ, 3 ಸಲ ನನ್ನನ್ನು ಮೋಸ ಮಾಡ್ಲಿಕ್ಕೆ ಬರ್ತಾ ಇದ್ದೀರಿ ಒಂದೇ ದೇಹದಲ್ಲಿ. ಗೊತ್ತಾಗ್ಬಿಡ್ತು ಅವರಿಗೆ. ಈ 4 ಮಂದಿ ದೇವತೆಗಳನ್ನ ಕಂಡುಹಿಡ್ಕೊಂಡು ಹೇಳಿದ್ರಂತೆ, ನೀವು 4 ಜನ ಒಂದು ದೇಹದಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮೋಸ ಮಾಡ್ಲಿಕ್ಕೆ ಬಂದದ್ರಿಂದ ನೀವು ಇದೇ ರೀತಿ ಒಂದೇ ದೇಹ ಪಡ್ಕೊಂಡು 3 ಸಲ ಭೂಮಿಯಲ್ಲಿ ಹುಟ್ಟ್ರಿ. ನಿಮಗೆ ಮನುಷ್ಯ ಜನ್ಮ ಬರಲಿ, 3 ಬಾರಿ ಮನುಷ್ಯ ಜನ್ಮ ಬರಲಿ, ಒಂದೇ ದೇಹದಲ್ಲಿ ಬರ್ಬೇಕು. 4 ಜನ ಒಂದು ದೇಹದಲ್ಲಿ ಸೇರಿಕೊಂಡು ಮನುಷ್ಯ ಜನ್ಮ ಹೊಂದ್ರಿ ಅಂತ ಒಂದು ಶಾಪ ಕೊಟ್ಟು ಇದೊಂದು ಆಗಿತ್ತು. 3 ಬಾರಿ ಮನುಷ್ಯ ಜನ್ಮ ಅವರು ನಿಶ್ಚಯ ಮಾಡಿಕೊಂಡ್ರು. ಅದರಲ್ಲೂ ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ ಇನ್ನೂ ಮನುಷ್ಯರಾಗಿ ಹುಟ್ಟಿದ್ದಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅಚಾತುರ್ಯ ನಡೀತಿವರಿಂದ ಇದೇ 4 ಜನ ಇನ್ನೊಂದ್ಸಲ ಚತುರ್ಮುಖ ಬ್ರಹ್ಮದೇವರ ಎದುರುಗಡೆ ಅವರವರ ಗಂಡಂದ್ರ ಜೊತೆಗೆ ವಿಲಾಸ ಮಾಡ್ತಾ ಕೂತಿದ್ರು. ಏನೋ ಹರಟೆ ಹೊಡೆಯೋದು, ಮಾತಾಡೋದು, ಅಶಿಸ್ತಿನಿಂದ ವರ್ತನೆ ಮಾಡಿದ್ರು. ದೊಡ್ಡವರ ಎದುರುಗಡೆ ಗಂಡ ಹೆಂಡಂದ್ರು ಹೋಗಬಾರ್ದು ಅಂತೇನಿಲ್ಲ, ಆದ್ರೆ ಹೇಗಿರ್ಬೇಕು ಅಂದ್ರೆ ಯಾರ ಗಂಡ ಯಾರ ಹೆಂಡತಿ ಅಂತ ಗೊತ್ತೇ ಆಗಿರಬಾರ್ದು. ಆ ರೀತಿ ಶಿಸ್ತಿನಿಂದ ವರ್ತನೆ ಮಾಡಬೇಕು. ಕೂತ್ಕೊಂಡು ಬ್ರಹ್ಮದೇವರಂಥವರ ಎದುರುಗಡೆ ಅವರ ಸಭೆಯಲ್ಲಿ ಅಶಿಸ್ತಿನ ವರ್ತನೆ ಮಾಡಿದ್ರಂತೆ, ವಿಲಾಸ ತೋರಿಸಿದ್ರಂತೆ. ಏನೋ ಹರಟೆ ಹೊಡೆಯೋದು, ಮಾತಾಡೋದು ಗಂಭೀರವಾಗಿರ್ಲಿಲ್ಲ. ಹೇಗಿರಬೇಕು ಗಾಂಭೀರ್ಯ?
ಅದು ಕಳ್ಕೊಂಡದ್ರಿಂದ ಅದರಲ್ಲಿ ವಿಶೇಷವಾಗಿ ಇವರದ್ದೇ ಪಾತ್ರ ಜಾಸ್ತಿ. ಹೆಣ್ಣು ಮಕ್ಕಳೇ ವಿಶೇಷವಾಗಿ ಅವರಲ್ಲಿ ಪಾತ್ರ ವಹಿಸಿದವರು ಆ ವಿಲಾಸ ಪ್ರದರ್ಶನದಲ್ಲಿ. ಇವರಾದ್ರೂ ಸ್ವಲ್ಪ ನಾವು ಹೆಣ್ಣು ಮಕ್ಕಳಾಗಿದ್ದೀವಿ ಅಂತ ನಾಚಿಕೆಯಿಂದ ಇರಬೇಕಾಗಿತ್ತು. ಇದೆಲ್ಲ ಲೋಕ ಶಿಕ್ಷಣಾರ್ಥವಾಗಿ ತೋರಿಸ್ತಾ ಇದ್ದ. ಮಿತಿ ಮೀರಿ ವಿಲಾಸ ಮಾಡಿಬಿಟ್ರು, ಬ್ರಹ್ಮದೇವರು ಶಾಪ ಕೊಟ್ರಂತೆ. ಸ್ವೈರಿಣಿಯರಂತೆ. ಸ್ವೈರಿಣಿ ಅಂತಂದ್ರೆ ಎಲ್ಲಿ ಬಂತಲ್ಲಿ ತಿರುಗ್ತಾ ಇರ್ತಾರೆ, ಪುರುಷ ನಿಯಮ ಇಲ್ಲದೇನೆ ಸರ್ವರ ಹಿಂದೆ ತಿರುಗ್ತಕ್ಕಂಥವರಿಗೆ ಯಾವುದೇ ಲಜ್ಜೆ ಇರೋದಿಲ್ಲ, ಹೇಗೆ ಬೇಕಾದ್ರೆ ಹಾಗಿರ್ತಾರೆ. ಆ ರೀತಿ ನೀವು ಸ್ವೈರಿಣಿಯರಂತೆ ನನ್ನ ಎದುರುಗಡೆ ವರ್ತನೆ ಮಾಡಿದ್ರಿಂದ ನಿಮಗೆ ಮನುಷ್ಯ ಜನ್ಮ ಬರಲಿ. ತತ್ರ ಅನ್ಯಗಾಶ್ಚ ಭವತ. ಆ ಮನುಷ್ಯ ಜನ್ಮ ಬಂದಾಗ ನಿಮ್ಮ ನಿಯತ ಪತಿ ಅಲ್ಲದೆ ಪರಪುರುಷರ ಸಂಪರ್ಕ ಆಗಲಿ ಅಂತ ಶಾಪ ಕೊಟ್ಟುಬಿಟ್ರ. ಪಾತಿವ್ರತ್ಯಕ್ಕೆ ಎಂಥ ಚ್ಯುತಿ. ಮೊದಲೊಂದ್ಸಲ 3 ಬಾರಿ ಹುಟ್ಟಿ ಒಂದೇ ದೇಹದಲ್ಲಿ ಅಂತ ಶಾಪ ಕೊಟ್ಟಿದ್ರು. ಈಗ 4ನೇ ಜನ್ಮದ ಶಾಪ ಕೊಟ್ಟು, ಅದರಲ್ಲೇ ಯಾವುದೋ ಒಂದು ಜನ್ಮ ಅಲ್ಲ, ಮತ್ತೆ 4ನೇ ಜನ್ಮ ಮತ್ತೊಂದು ನಿಮಗೆ ಮನುಷ್ಯ ಜನ್ಮ ಬರಬೇಕು. ಅನ್ಯಗಾಶ್ಚ ಭವತ, ಅದರಲ್ಲಿ ನಿಮಗೆ ಪರಪುರುಷರ ಸಂಪರ್ಕ ಆಗಬೇಕು ಅಂತ ಶಾಪ ಕೊಟ್ಟುಬಿಟ್ರು. ಅನ್ಯಗಾಶ್ಚ ಭವತ, ಅದರಲ್ಲಿ ನಿಮಗೆ ಪರಪುರುಷರ ಸಂಪರ್ಕ ಆಗಬೇಕು ಅಂತ ಶಾಪ ಕೊಟ್ಟುಬಿಟ್ರು. ಹೀಗೆ 2 ಶಾಪ, 4 ಜನ್ಮ ಪಡ್ಕೊಂಡ್ರು. ಭೂಮಿಯಲ್ಲಿ 4 ಜನ್ಮ ಪಡೆಯುವಂತಹ ಪ್ರಸಂಗ ಬಂತು. ಆಮೇಲೆ ಆ 4 ಮಂದಿ ಸ್ತ್ರೀಯರು ಅಂದ್ರೆ ಶಚಿ, ಶ್ಯಾಮಲಾ, ಉಷಾ, ಪಾರ್ವತಿ ಸೇರ್ಕೊಂಡು ಮಂತ್ರಾಲೋಚನೆ ಮಾಡಿದ್ರು. ಈ ರೀತಿ ಬ್ರಹ್ಮದೇವರು ಶಾಪ ಇದ್ದದ್ರಿಂದ 4 ಜನ್ಮ ಎತ್ತಬೇಕಾಗಿದೆ ನಾವು. ಅದರಲ್ಲಿ ಕೊನೆ ಜನ್ಮದಲ್ಲಿ ಮನುಷ್ಯ ಜನ್ಮ, ಪರಪುರುಷರ ಸಂಪರ್ಕ. ಮೊದಲು 3 ಜನ್ಮ ಪರಪುರುಷರ ಸಂಪರ್ಕ ಏನಿಲ್ಲ, ಅಂತೂ ಏಕದೇಹದಲ್ಲಿ ಪ್ರವೇಶ ಮಾಡಿ, ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ 3 ಜನ್ಮ ಎತ್ತಬೇಕು. ಅಂತೂ 4 ಜನ್ಮ ಭೂಮಿಯಲ್ಲಿ ಎತ್ತಿದಾಗ 1 ಜನ್ಮದಲ್ಲಂತೂ ಪರಪುರುಷ ಸಂಪರ್ಕ ಶಾಪದಿಂದ ಬಂದಿದೆ. ಉಳಿದ 3 ಜನ್ಮದಲ್ಲಿ ಶಾಪ ಇಲ್ಲದಿದ್ರೂ ಕೂಡ ಒಳ್ಳೆ ಲಕ್ಷಣವಂತರಾದ್ದರಿಂದ, ಸೌಂದರ್ಯ ಭರಿತರಾದ ಸ್ತ್ರೀಯರಾದ್ದರಿಂದ ಇವರು ಮನುಷ್ಯ ಜನ್ಮದಲ್ಲಿ ಬಂದಾಗ ಅದೇ ಸೌಂದರ್ಯ ಇರ್ತದೆ. ಅಂಥ ಸುಂದರಿಯರನ್ನು ನೋಡಿ ಯಾರಾದ್ರೂ ಏನಾದ್ರೂ ಬಲಾತ್ಕಾರ ಮಾಡ್ಯಾರು. ಸೀತಾದೇವಿ ಮೇಲೆ ರಾವಣನೇ ಮಾಡ್ಲಿಲ್ವೇ? ಹಾಗೆ ಸೀತಾದೇವಿ ಮೇಲೆ ರಾವಣ, ಸೀತಾ ಪ್ರತಿಕೃತಿ ಅಂತಲೇ ಇಟ್ಕೊಳ್ರಿ, ಅಂತೂ ಸೀತಾದೇವಿ ಮೇಲೆ ಸೀತಾ ಅಪಹರಣ ರಾವಣ ಮಾಡಿದ ಹಾಗೆ ಯಾರಾದ್ರೂ ಅಪಹರಣ ಮಾಡಿ ಯಾರು? ಪರಪುರುಷ ಸಂಪರ್ಕ ಆದೀತು, ಬಲಾತ್ಕಾರ ಆದೀತು. ಅದಕ್ಕೆ ಏನ್ ಮಾಡಬೇಕು? ತಮ್ಮ ಪಾತಿವ್ರತ್ಯ ಪರಿರಕ್ಷಣೆ ಆಗಬೇಕು ಅಂತ ಹೇಳಿ ಆ 4 ಮಂದಿ ಸ್ತ್ರೀಯರು ವಿಚಾರ ಮಾಡಿ ಭಾರತೀ ದೇವಿಯರ ಹತ್ರ ಬಂದ್ರಂತೆ. ಪಾತಿವ್ರತ್ಯ ರಕ್ಷಣೆ ಆಗಬೇಕಾದ್ರೆ ಭಾರತೀ ದೇವಿಯರನ್ನ ಮೊರೆ ಹೋಗ್ಬೇಕು. ಮನುಷ್ಯ ಜನ್ಮ ಬಂದಾಗಲೂ ಕೂಡ ಅದರಲ್ಲಿ ಸೌಂದರ್ಯ ಇರ್ತದೆ. ಇನ್ಯಾರಾದ್ರೂ ಸ್ಪರ್ಶ ಮಾಡಿ ಯಾರು? ಯಾವುದೇ ರೀತಿಯಿಂದ ಸ್ಪರ್ಶ ಆಗಬಾರದು. ಅದಕ್ಕಾಗಿ ಭಾರತೀ ದೇವಿ ಹತ್ರ ಬಂದು 1000 ವರ್ಷ ಸೇವೆ ಮಾಡಿದ್ರಂತೆ. 1000 ವರ್ಷ ಭಾರತೀ ದೇವಿ ಸೇವೆ ಮಾಡಿ ಅವರನ್ನು ಒಲಿಸಿಕೊಂಡು ಆಮೇಲೆ ವರ ಕೇಳಿದ್ರಂತೆ. ನಾವಿಂಥ ತಪ್ಪು ಮಾಡಿಬಿಟ್ಟಿದ್ವಿ. 2 ಬಾರಿ ಬ್ರಹ್ಮದೇವರ ಹತ್ರ ತಪ್ಪು ಮಾಡಿದ್ವಿ. 3 ಸಲ ವಂಚನೆ ಮಾಡ್ಲಿಕ್ಕೆ ಏಕದೇಹದಲ್ಲಿ ಹೋದದ್ದು ಒಂದು. ನಮ್ಮ ಪತಿಯಂದ್ರ ಜೊತೆಗೆ ಅವರ ಎದುರುಗಡೆ ವಿಲಾಸ ಪ್ರದರ್ಶನ ಮಾಡಿ ಅಶಿಸ್ತಿನಿಂದ ವರ್ತನೆ ಮಾಡಿದ್ದು ಇನ್ನೊಂದು. ಇದರಿಂದಾಗಿ ನಮಗೆ 4 ಜನ್ಮ ಭೂಮಿಯಲ್ಲಿ ಬರಬೇಕಾಗಿದೆ, ನಾವು ಪಡಿಬೇಕಾಗಿದೆ. 4 ಸಲ ಹುಟ್ಟುವಾಗಲೂ ಕೂಡ ನಾವು ಮನುಷ್ಯ ಜನ್ಮ ಪಟ್ಟಾಗ ಹೊಂದಿದಾಗ ಯಾರಾದ್ರೂ ನಮ್ಮನ್ನ ಬಲಾತ್ಕಾರ, ಅತಿಕ್ರಮಣ, ಘರ್ಷಣೆ ಮಾಡ್ಯಾರು. ನಮ್ಮ ಪಾತಿವ್ರತ್ಯಕ್ಕೆ ಚ್ಯುತಿ ಬಂದಿತ್ತು. ಆದ್ರಿಂದ ದಯಮಾಡಿ ನಾವು ಮನುಷ್ಯರಾಗಿ ಹುಟ್ಟಿದಾಗ ನಮ್ಮ ಜೊತೆಗೆ ನೀವು ಹುಟ್ಟ್ರಿ ಅಂತ ಕೇಳಿದ್ರು ಭಾರತೀ ದೇವಿಯರು. ನಮ್ಮ ಜೊತೆಗೆ ನೀವು ಕೂಡ ಮೊದಲು 3 ದೇಹದಲ್ಲಿ ಪ್ರವೇಶ ಮಾಡಬೇಕು. ಒಂದೇ ದೇಹದಲ್ಲಿ ಪ್ರವೇಶ ಮಾಡಿ 3 ಜನ್ಮ, ಆವಾಗ್ಲೂ ನಮ್ಮ ದೇಹದಲ್ಲಿ ನೀವು ಬಂದ್ಬಿಡ್ರಿ ಅಂದ್ರ. ಯಾಕೆ? ನಮ್ಮ ದೇಹದಲ್ಲಿ ನೀವು ಬಂದ್ಬಿಟ್ರೆ ಭಾರತೀ ದೇವಿಯರಿದ್ದಂತಹ ದೇಹ ಎಷ್ಟೇ ಸೌಂದರ್ಯ ಭರಿತ ಆದರೂ ಕೂಡ ಇನ್ನೊಬ್ರು ಯಾರೂ ಕೂಡ ಮುಟ್ಟೋದಿಲ್ಲ. ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ, ಭಾರತೀ ಏನಾದ್ರೂ ಮನುಷ್ಯ ದೇಹವನ್ನು ಪಡ್ಕೊಂಡು ಭೂಮಿಗೆ ಬಂದಾಗ ಆವಾಗ ಸಂಪರ್ಕ ಆಗೋದು ಅಂದ್ರೆ ವಾಯುದೇವರದ್ದು ಮಾತ್ರ, ಇನ್ಯಾರ ಸಂಪರ್ಕವೂ ಆಗೋದು. ಆದ್ರಿಂದ ನಾವು ಇಷ್ಟು ಜನ 4 ದೇವತೆಗಳು ಸೇರಿ ಒಂದು ದೇಹ ಪಡ್ಕೊಂಡು ಹುಟ್ಟಿದಾಗ ಭಾರತೀ ದೇವಿಯರೇ ನೀವು ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿಬಿಟ್ರೆ ವಾಯುದೇವರನ್ನ ಬಿಟ್ಟು ಇನ್ಯಾರೂ ಕೂಡ ನಿಮ್ಮನ್ನ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಆ ದೇಹವನ್ನ ವಾಯುದೇವರು ಸ್ಪರ್ಶ ಮಾಡ್ತಾರೆ. ಆವಾಗ ಇವ್ರಿಗೆ ದೋಷ ಬಂತಲ್ಲ ಅಂತಂದ್ರೆ ನಿಯತಪತ್ತಿನೇ ವಾಯುದೇವರು ಭಾರತಿಗೆ ಮಾತ್ರ. ಶಚಿ, ಶ್ಯಾಮಲಾ, ಉಷಾ ಇವರು ಇದ್ದಾರೆ, ಅವ್ರಿಗೇನು ವಾಯುದೇವರು ನಿಯತಪತಿ ಅಲ್ಲ. ಆದ್ರೆ ವಾಯುದೇವರ ಸ್ಪರ್ಶ ಆದ್ರೆ ಅದು ದೋಷ ಅಲ್ಲ. ಯಾಕೆ ಅಂತಂದ್ರೆ ಭಾರತೀ ದೇವರೇ ಹೇಳ್ತಾರೆ, ವಾಯುದೇವರ ಸ್ಪರ್ಶ ಆಯ್ತು ಅಂತಂದ್ರೆ ತಂದೆ ತನ್ನ ಮಗಳನ್ನು ಮುಟ್ಟಿದ ಹಾಗೆ. ತಂದೆ ಪುತ್ರಿ ಸ್ಪರ್ಶ ಮಾಡಿದ್ರೆ ಅದು ಮಗಳಿಗೆ ದೋಷ ಏನು? ಆದ್ರಿಂದ ವಾಯುದೇವರ ಸ್ಪರ್ಶ ಆದಾಗ ಆ ದೇಹದಲ್ಲಿ ವಾಯುದೇವರ ಸ್ಪರ್ಶ ಮಾಡಿದ್ರೆ ಅದು ಈ ಹೆಣ್ಣು ಮಕ್ಕಳಿಗೆ ಪಾತಿವ್ರತ್ಯಕ್ಕೆ ಚ್ಯುತಿ ಆಗುವುದಿಲ್ಲ.
ಒಂದು ವೇಳೆ ತಂದೆ ಮಗಳನ್ನ ಸ್ಪರ್ಶ ಮಾಡಿದ್ರೆ ಅದು ದೋಷ ಆಗುದಿಲ್ಲ, ಮುಟ್ಟಿದ್ರು ದೋಷ ಅಲ್ಲ, ಮುಟ್ಟಿದ್ರು ದೋಷ ಅಲ್ಲ. ಅದಕ್ಕೋಸ್ಕರ ನೀವು ನಮ್ಮ ದೇಹದಲ್ಲಿ ಬಂದ್ಬಿಟ್ರೆ ಆವಾಗ ಅನ್ನಗಾಶ್ಚ ಭವತ, ಬ್ರಹ್ಮದೇವರು ಹೇಳಿದ್ರು ಪರಪುರುಷ ಸಂಪರ್ಕ ಆಗ್ಲಿ ಅಂತ. ಪರಪುರುಷ ಅಂದ್ರೆ ಯಾರಾಗ್ತಾರೆ? ವಾಯುದೇವರು ಸಂಪರ್ಕ ಮಾಡ್ತಾರೆ, ವಾಯುದೇವರು ಸ್ಪರ್ಶ ಮಾಡ್ತಾರೆ. ಆವಾಗ ನಮಗೆ ದೋಷ ಆಗೋದಿಲ್ಲ. ಈ ರೀತಿ ಭಾರತೀ ದೇವಿಯರನ್ನ ಪ್ರಾರ್ಥನೆ ಮಾಡಿಕೊಂಡು ಅದರಲ್ಲಿ ಮೊದಲು 3 ಜನ್ಮದಲ್ಲೂ ಇರಬೇಕು, ಯಾಕೆಂದ್ರೆ ಇನ್ಯಾರಾದ್ರೂ ಮುಟ್ಟಿಯಾರು. ಕೊನೆ ಜನ್ಮದಲ್ಲೂ ಕೂಡ ನೀವು ಇದ್ಬಿಡ್ರಿ, ನೀವು ಒಟ್ಟಿಗೆ ಇದ್ಬಿಡಿ 4 ಸಲನೂ ಕೂಡ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಭಾರತೀ ದೇವರು ಪರಮ ಕಾರುಣ್ಯದಿಂದ ಒಪ್ಪಿಕೊಂಡ್ರಂತೆ. ಅವರಿಗೂ ಕೂಡ ಪತಿವ್ರತ ರಕ್ಷಣೆಗಾಗಿ ಕೇಳ್ತಾ ಇದ್ದಾರೆ, ನಾನು ಅವ್ರ ಜೊತೆಗೆ ಹೋಗಿರಬೇಕು ಅಂತ ಭಾರತೀ ದೇವರು ಒಪ್ಪಿಕೊಂಡು ಭಾರತೀನು ಸೇರ್ಕೊಂಡು ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ಇಷ್ಟೂ ಜನ ಸೇರಿ 5 ಮಂದಿ ಸೇರಿ ಒಂದು ದೇಹದಲ್ಲಿ ಪ್ರವೇಶ ಮಾಡಿ ಒಂದು ಜನ್ಮವನ್ನ ಭೂಮಿಯಲ್ಲಿ ಪಡೆದು. ಆ ಜನ್ಮ ವಿಪ್ರಕನ್ಯಾ ಅನ್ನುವಂತಹ ಜನ್ಮ. ತ್ರೇತಾಯುಗದಲ್ಲಿ ಹುಟ್ಟಿದ್ರಂತೆ ಭಾರತೀ ದೇವಿಯರು, ವಿಪ್ರಕನ್ಯಾ ಅಂತ ಕರೀತಾ ಇದ್ರು. ಈ ವಿಪ್ರಕನ್ಯಾ ಅನ್ನೋ ಜನ್ಮ ಮೊದಲನೇದು, 4 ಬಾರಿಯಲ್ಲಿ 4 ಜನ್ಮದಲ್ಲಿ ಮೊದಲನೇ ಜನ್ಮ ವಿಪ್ರಕನ್ಯಾ. ವಿಪ್ರಕನ್ಯೆ ಅಂತ ಒಂದು ಬ್ರಾಹ್ಮಣನ ಮಗಳಾಗಿ ಹುಟ್ಟಿದ್ಲು. ಆ ವಿಪ್ರಕನ್ಯೆಯಲ್ಲಿ ಇಷ್ಟೂ ಜನ ದೇವತೆಗಳಿದ್ರು. ಶಚಿದೇವಿ ಇದ್ಲು, ಶ್ಯಾಮಲ ಇದ್ಲು, ಉಷಾ ಇದ್ಲು, ಪಾರ್ವತಿ ಇದ್ಲು, ಭಾರತೀ ದೇವಿನೂ ಇದ್ಲು. ಆ ವಿಪ್ರಕನ್ಯಾ ರುದ್ರದೇವರನ್ನ ತಪಸ್ಸು ಮಾಡಿದ್ಲಂತ. ಯಾಕೆ ಅಂತಂದ್ರೆ ನಮಗೆ ನಮ್ಮ ಪತಿಯ ಸಂಪರ್ಕವೇ ಆಗಲಿ ಅಂತ ಉದ್ದೇಶ ಇತ್ತು. ರುದ್ರದೇವರನ್ನು ತಪಸ್ಸು ಮಾಡಿದ್ಲಂತೆ ವಿಪ್ರಕನ್ಯಾ. ಅದರಲ್ಲಿ ಸೇರಿದಂತ ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ರುದ್ರದೇವರು ತಪಸ್ಸು ಮಾಡಿದ್ರು. ಭಾರತೀ ದೇವಿ ಮಾತ್ರ ರುದ್ರದೇವರು ತಪಸ್ಸು ಮಾಡಿದ್ರು ಅಂದ್ರೆ ತಪ್ಪಾಗ್ತದೆ. ರುದ್ರಾಂತರ್ಗತನಾಗಿರತಕ್ಕಂಥ ಸಂಕರ್ಷಣ ರೂಪಿ ಪರಮಾತ್ಮನನ್ನ ಭಾರತೀ ದೇವಿ ತಪಸ್ಸು ಮಾಡಿದ್ರು. ಉಳಿದ ಹೆಣ್ಣು ಮಕ್ಕಳಿಗಿದ್ದ ಉದ್ದೇಶ ನಮ್ಮ ಗಂಡಂದ್ರ ಸಂಪರ್ಕವೇ ನಮಗಾಗಬೇಕು, ನಮಗೆ ನಮ್ಮ ಪತಿಯೇ ದೊರೀಬೇಕು ಅಂತ ಉದ್ದೇಶ ಇತ್ತು. ಆದರೆ ಭಾರತೀ ದೇವಿಗೆ ಅದು ಉದ್ದೇಶ ಅಲ್ಲ. ಭಾರತೀ ದೇವಿ ಪರಮಾತ್ಮನನ್ನ, ರುದ್ರಾಂತರ್ಗತ ಪರಮಾತ್ಮನನ್ನ ತಪಸ್ಸು ಮಾಡಿದ್ರು. ಏನ್ ಕೇಳ್ತಾರೆ ಭಾರತೀ ದೇವಿಯರು? ಶ್ರೀಹರಿ ಪ್ರೀತನಾಗ್ಲಿ ಅಂತ ಕೇಳಿದ್ರು. ನನ್ನ ಮೇಲೆ ಭಗವಂತನ ಪ್ರೀತಿ ಯಾವಾಗ್ಲೂ ಇರಬೇಕು, ಇದು ಭಾರತೀ ದೇವಿಯರ ಸಂಕಲ್ಪ. ಉಳಿದವ್ರದ್ದು ತಮ್ಮ ತಮ್ಮ ಪತಿ ತಮಗೆ ದೊರೆಯಬೇಕು ಅಂತ ಸಂಕಲ್ಪ ಇತ್ತು. ಆಗ ರುದ್ರದೇವರು ಪ್ರತ್ಯಕ್ಷರಾಗಿ ವರ ಕೊಟ್ರಂತೆ, ಆಗ್ಲಿ ನಿಮ್ಮ ಪತಿಯ ಯೋಗ ನಿಮಗೆ ಆಗತ್ತೆ. ಯಾವಾಗ ಅಂತ ಹೇಳಲಿಲ್ಲ, ಅಂತೂ ಒಂದು 4 ಜನ್ಮದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ನಿಮ್ಮ ಪತಿ ಯೋಗ ಆಗ್ತದೆ ಅಂದ್ರು ಅಷ್ಟೇ. ಅಷ್ಟು ಹೇಳಿ ರುದ್ರದೇವರು ವರ ಕೊಟ್ಟು ಹೋದ್ರು. ಆಮೇಲೆ ವಿಪ್ರಕನ್ಯಾ ಆ ದೇಹವನ್ನ ಪರಿತ್ಯಾಗ ಮಾಡಿ 2ನೇ ಜನ್ಮವನ್ನ ಪಡೆದ್ಲಂತ. ಆ ಜನ್ಮದಲ್ಲಂತೂ ಪತಿ ಯೋಗ ಆಗ್ಲಿಲ್ಲ, ಇನ್ನೊಂದು ಜನ್ಮ ಪಡೆದ್ಲು. ಆ 2ನೇ ಮಾನುಷ್ಯ ಜನ್ಮವೇ ನಳನಂದಿನಿ ಅಂತ, ನಳರಾಜನಿಗೆ ಮಗಳಾಗಿ ಹುಟ್ಟಿದ್ಲಂತ. ನಳನಂದಿನಿ ಅಂತ ಕರಿತಾ ಇತ್ತು. ಆ ನಳನಂದಿನಿ ಜನ್ಮದಲ್ಲಿಯೂ ಪತಿ ಯೋಗ ಆಗ್ಲಿಲ್ಲ. ಆಮೇಲೆ ಆ ಜನ್ಮವನ್ನ ಬಿಟ್ಟು 3ನೇ ಜನ್ಮ ಪಡೆದ್ಲಂತ. ಅದೇ ಇಂದ್ರಸೇನ ಅನ್ನುವಂತಹ ಜನ್ಮ. 4 ಜನ್ಮದ ಪೈಕಿ ವಿಪ್ರಕನ್ಯಾ, ನಳನಂದಿನಿ, ಇಂದ್ರಸೇನ. ಇಂದ್ರಸೇನೆಯಾಗಿ ಹುಟ್ಟಿದಾಗ ಮುದ್ಗಲ ಋಷಿಗಳು ಮದುವೆ ಮಾಡಿಕೊಂಡ್ರಂತೆ ಇಂದ್ರಸೇನೆಯನ್ನು ಮುದ್ಗಲ ಋಷಿಗಳು ಮದುವೆ ಮಾಡಿಕೊಂಡ್ರು ಅಂದ್ರೆ ನಮಗ್ ಸಮಸ್ಯೆ ಆಯ್ತು ಈಗ. ಯಾಕೆ ಅಂತಂದ್ರೆ ಪರಪುರುಷ ಸಂಪರ್ಕ ಆಯ್ತಲ್ಲ ಇಂದ್ರಸೇನೆಗೆ. ಇಂದ್ರಸೇನೆ ಅಂದ್ರೆ ಯಾರು? ಅದರಲ್ಲಿ ಶಚಿದೇವಿ ಇದ್ದಾಳೆ, ಶ್ಯಾಮಲ, ಉಷಾ, ಪಾರ್ವತಿ, ಭಾರತೀ ದೇವಿಯರಿದ್ದಾರೆ. ಮುದ್ಗಲ ಋಷಿಗಳು ಮದುವೆ ಮಾಡಿಕೊಂಡ್ರು ಅಂತಂದ್ರೆ ಪರಪುರುಷ ಸಂಪರ್ಕ ಆಯ್ತೋ ಇಲ್ವೋ ಅಂತ ಸಂದೇಹ ಬರುತ್ತೆ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಇಂದ್ರಸೇನೆಯನ್ನ ಮುದ್ಗಲ ಋಷಿಗಳು ಮದುವೆ ಮಾಡಿಕೊಂಡ್ರು ನಿಜ, ಆದರೆ ಆ ಮುದ್ಗಲರ ಹಿನ್ನೆಲೆ ಪೂರ್ತಿ ವಿಚಾರ ಮಾಡಿದ್ರೆ ಈ ಸಮಸ್ಯೆಗೆ ಉತ್ತರ ಸಿಕ್. ಮುದ್ಗಲ ಋಷಿಗಳು ಒಮ್ಮೆ ಪುರಾಣ ಕೇಳ್ತಾ ಕೂತಿದ್ರಂತ. ಯಾರೋ ಪುರಾಣ ಹೇಳ್ತಾ ಇದ್ರು, ಅದನ್ನು ಕೇಳ್ತಾ ಕೂತಿದ್ರು ಮುದ್ಗಲ ಋಷಿಗಳು. ಅಲ್ಲಿ ಆ ಪುರಾಣದಲ್ಲಿ ಒಂದು ವಿಚಾರ ಬಂತು. ಚತುರ್ಮುಖ ಬ್ರಹ್ಮದೇವರು ತಮ್ಮ ಮಗಳನ್ನೇ ಕಾಮಿಸಿದ್ರು ಅಂತ ಒಂದು ಕಥೆ ಬರ್ತದೆ, ಭಾಗವತದಲ್ಲೂ ಉಂಟದು. ಬ್ರಹ್ಮದೇವರಿಗೆ ಒಂದು ಹೆಣ್ಣು ಮಗಳು ಹುಟ್ಟಿದ್ದಂತೆ. ಸರಸ್ವತಿ ಅಲ್ಲ, ಈ ದುಷ್ಟಶಾಸ್ತ್ರಗಳಿಗೆ ಅಭಿಮಾನಿಯಾದಂಥ ಒಬ್ಬ ಹೆಣ್ಣು ಮಗಳು. ಸಚ್ಚಾಸ್ತ್ರಗಳಿಗೆ ಅಭಿಮಾನಿ ಸರಸ್ವತಿ ದೇವಿ. ಸರಸ್ವತಿ ಪೂಜೆ ಅಂತಂದು ಎಲ್ಲಾ ಪುಸ್ತಕ ಇಟ್ಬಿಡ್ತಾರೆ ಕೆಲವರು, ಅದಕ್ಕೆಲ್ಲ ಸರಸ್ವತಿ ಅಭಿಮಾನಿ ಆಗಿರೋದಿಲ್ಲ. ಸರಸ್ವತಿ ಪುಸ್ತಕಕ್ಕೆಲ್ಲ ಅಭಿಮಾನಿ ಅಲ್ಲ, ಸಚ್ಚಾಸ್ತ್ರಗಳಿಗೆ ಸರಸ್ವತಿ ಅಭಿಮಾನಿ. ದುಷ್ಟಶಾಸ್ತ್ರಗಳು, ಬೇರೆ ಬೇರೆ ಶಾಸ್ತ್ರಗಳು, ತರ್ಕಶಾಸ್ತ್ರ ಇಂಥದ್ದಕ್ಕೆಲ್ಲ ಒಬ್ಬ ಅಭಿಮಾನಿ ಇದ್ದಾಳೆ. ಆ ಹೆಣ್ಣು ಮಗಳು ಬ್ರಹ್ಮದೇವರ ಮಗಳಾಗಿ ಹುಟ್ಟಿದ್ಲು. ಭಾಗವತದಲ್ಲೇ ಇದೆ ಈ ಕಥೆ. ಆ ಹುಟ್ಟಿದ ಮಗಳನ್ನೇ ಬ್ರಹ್ಮದೇವರು ಕಾಮಿಸಿದ್ರು ಅಂತಲ್ಲ, ಕಾಮಿಸಿದ ಹಾಗೆ ನಟನೆ ಮಾಡಿದ್ರಂತ. ಅದು ಪರಮಾತ್ಮನ ಆಜ್ಞೆ ಅವರಿಗೆ.
ನೀವು ಈ ರೀತಿ ನಟನೆ ಮಾಡಬೇಕು ಅಂತ ನಟನೆ ಮಾಡಿದ್ರು ಬ್ರಹ್ಮದೇವರು. ಆಮೇಲೆ ಬೇರೆ ಋಷಿಗಳೆಲ್ಲ ಹೇಳಿದ್ರಂತೆ, ಇದೇನು ಹೇಗ್ ಮಾಡ್ತಿದ್ದೀರಿ ಸರಿಯಲ್ಲ ಅಂತ ಅಂದ್ಕೊಳ್ಳಿ ಬಿಟ್ಬಿಟ್ರಂತೆ. ಈ ಕಥೆಯನ್ನ ಯಾರೋ ಹೇಳ್ತಾ ಇರುವಾಗ ಮುದ್ಗಲ ಋಷಿಗಳು ಕೇಳಿದ್ರಂತೆ. ಬ್ರಹ್ಮದೇವರಿಗೆ ಕಾಮಾದಿ ದೋಷಗಳು ಯಾವುದೂ ಇಲ್ಲ, ಅವರು ಮಗಳನ್ನು ಕಾಮಿಸಿದಂತೆ ನಟನೆ ಮಾಡಿದ್ದು. ಆ ನಟನೆ ಮಾಡಿದು ಅನ್ನೋ ಶಬ್ದ ಅವರು ಗಮನಿಸದೇನೆ ಬ್ರಹ್ಮದೇವರು ಮಗಳನ್ನು ಕಾಮಿಸೇ ಬಿಟ್ರು ಅಂತ ಬ್ರಹ್ಮದೇವರನ್ನ ಅಪಹಾಸ ಮಾಡಿಬಿಟ್ರಂತೆ. ಮುದ್ಗಲ ಋಷಿಗಳೇ ಎಲ್ಲಿ, ಬ್ರಹ್ಮದೇವರು ಎಲ್ಲಿ, ಇಂಥ ಬ್ರಹ್ಮದೇವರನ್ನ ಅಪಹಾಸ ಮಾಡಿಬಿಟ್ರಂತವು. ಅದರಿಂದ ದೊಡ್ಡವರ ಚರ್ಯೆಯನ್ನು ಕೇಳಿ ಅಪಹಾಸ ಮಾಡ್ಲಿಕ್ಕೆ ಹೋಗಬಾರದು. ಮುದ್ಗಲ ಋಷಿಗಳು ಆ ರೀತಿ ಅಪಹಾಸ ಮಾಡಿದ್ರು. ಅಪಹಾಸತ್ಸೋಪ್ಯಯೋನಿಂ ಶಶಾಪಯನಂ ಚತುರ್ಮುಖ. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯಂತೆ ಆ ರೀತಿ ಮಾಡಿದ್ರು. ವೆಂಕಟೇಶ್ ಮಹಾತ್ಮೆಯಲ್ಲಿ ಬರ್ತದೆ, ಭೃಗು ಋಷಿಗಳು ಬಂದಾಗ ಬ್ರಹ್ಮದೇವರು ಅವರನ್ನ ಸ್ವಾಗತ ಮಾಡಲಿಲ್ಲ, ಮಾತಾಡಿಸಲಿಲ್ಲ. ಅದಕ್ಕೆ ಬ್ರಹ್ಮದೇವರಿಗೆ ಭೃಗು ಋಷಿಗಳು ಶಾಪ ಕೊಟ್ಟು ಬಿಟ್ರು. ಎಲ್ಲಿ ಬ್ರಹ್ಮದೇವರು, ಎಲ್ಲಿ ಭೃಗು ಋಷಿಗಳು, ಅವ್ರನ್ನ ಮಾತಾಡಿಸಬೇಕು ಅನ್ನೋಷ್ಟು ಜ್ಞಾನ ಇಲ್ಲೇನು ಬ್ರಹ್ಮದೇವರಿಗೆ? ಬಂದ ಋಷಿಗಳನ್ನ ಮಾತಾಡಿಸಬೇಕು, ಸ್ವಾಗತ ಮಾಡಬೇಕು ಅನ್ನೋ ಜ್ಞಾನ ಇಲ್ವೇ? ಪರಮಾತ್ಮನ ಆಜ್ಞೆಯಂತೆ ಅಜ್ಞಾನ ಪ್ರದರ್ಶನ ಮಾಡಿದ್ರ. ಆವಾಗ ಭಗವಂತನ ಆಜ್ಞೆಯಂತೆ ಭಯಪಟ್ಟದ್ದುಂಟು ಇವರು ಬ್ರಹ್ಮದೇವರು. ಭಗವಂತನ ಆಜ್ಞೆಯಂತೆ ಸಿಟ್ಟಾದ್ರು, ಭಗವಂತನ ಆಜ್ಞೆಯಂತೆ ಕಾಮ ತೋರಿಸಿದ್ರು. ಎಲ್ಲ ಪರಮಾತ್ಮನ ಆಜ್ಞೆಯಂತೆ ನಟನೆ ಮಾಡೋದು. ಅದನ್ನ ಅರ್ಥ ಮಾಡಿಕೊಳ್ಳದೆ ಅಪಹಾಸ ಮಾಡಿದ್ರಿಂದ ಶಶಾಪಯನಂ ಚತುರ್ಮುಖ. ಬ್ರಹ್ಮದೇವರು ಮುದ್ಗಲ ಋಷಿಗಳಿಗೆ ಶಾಪ ಕೊಟ್ರಂತ. ಏನ್ ಶಾಪ? ನನ್ನನ್ನ ಅಪಹಾಸ ಮಾಡಿದ್ರಿಂದ ಭಾರತಿ, ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ಇಂಥ ದೇವತಾ ಸ್ತ್ರೀಯರ ಸಂಪರ್ಕ ನಿನಗಾಗ್ಲಿ ಅಂತ ಶಾಪ ಕೊಟ್ರ. ಯಾಕೆ? ನಾನು ನನ್ನ ಮಗಳನ್ನ ಕಾಮಿಸಿದೆ ಅಂತ ನಕ್ಕಿದ್ರಿಂದ ನಿನಗೆ ಉತ್ತಮ ಸ್ತ್ರೀಯರ ಸಂಪರ್ಕ ಆಗ್ಲಿ ಅಂತ ಶಾಪ ಕೊಟ್ಬಿಟ್ರು. ಅಧಮರು ಉತ್ತಮ ಸ್ತ್ರೀಯರ ಸಂಪರ್ಕ ಮಾಡಿಬಿಟ್ರೆ ಎಂಥ ಪಾಪ, ಆ ರೀತಿ ನಿನಗಾಗ್ಲಿ ಅಂತ ಶಾಪ ಕೊಟ್ರು. ಆಮೇಲೆ ಮುದ್ಗಲ ಋಷಿಗಳು ಬಹಳ ಖಿನ್ನರಾದ್ರು. ಅಯ್ಯೋ, ದೊಡ್ಡವರ ಚರಿತ್ರೆ ನಾವು ಅಪಹಾಸ ಮಾಡಬಾರ್ದು, ಅದ್ರಲ್ಲಿ ಏನೇನಿರ್ತದೋ ಏನೋ ರಹಸ್ಯ ಅರ್ಥ ಮಾಡಿಕೊಳ್ಬೇಕಷ್ಟೇ ಹೊರತು ಸುಮ್ಮನೆ ಕೇಳಿದ ಕೂಡಲೇ, ಕಥೆ ಕೇಳಿದ ಕೂಡಲೇ ಅಪಹಾಸ ಮಾಡಬಾರದು ಅಂತ ನೊಂದುಕೊಂಡು ತಪಸ್ಸು ಮಾಡಿದ್ರಂತೆ. ಆಮೇಲೆ ಬ್ರಹ್ಮದೇವರು ತಪಸ್ಸಿಗೆ ಮೆಚ್ಚಿ ಮುದ್ಗಲ ಋಷಿಗಳಿಗೆ ಸಮಾಧಾನ ಮಾಡಿದರು. ನಾನಂತೂ ಶಾಪ ಕೊಟ್ಟಿದ್ದೀನಿ ಭಾರತ್ಯಾದಿ ಉತ್ತಮ ಸ್ತ್ರೀಯರ ಸಂಪರ್ಕ ಆಗ್ಲಿ ಅಂತ, ಆದ್ರೆ ನಿನಗಾಗೋದಿಲ್ಲ. ನಿನ್ನ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾರೆ, ಅವರಿಗಾಗ್ತದೆ ಅಂದ್ರೆ. ಹೀಗಾಗಿ ಮುದ್ಗಲ ಋಷಿಗಳಲ್ಲಿ ಆಮೇಲೆ ಇಷ್ಟು ಬ್ರಹ್ಮದೇವರು ವರ ಕೊಟ್ಟದ್ದಕ್ಕೆ, ಸಮಾಧಾನ ಮಾಡಿದ್ದಕ್ಕೆ, ಆ ಶಾಪಕ್ಕೊಂದು ಪ್ರತಿಶಾಪ ಅಂತ ಪ್ರತಿ ಮಾಡಿದ್ದಕ್ಕೆ ವಾಯುದೇವರು ಅಲ್ಲಿ ಪ್ರವೇಶ ಮಾಡಿದ್ರಂತೆ. ಮುದ್ಗಲ ಋಷಿಗಳಲ್ಲಿ ನಿನಗೆ ಪಾಪನೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರಂತೆ. ವಾಯುದೇವರು ಪ್ರವೇಶ ಮಾಡಿರ್ತಾರೆ, ನಿನಗೆ ಪಾಪ ಇಲ್ಲ ಅಂತ. ಅದಕ್ಕೆ ಬ್ರಹ್ಮದೇವರು ಈ ರೀತಿ ಹೇಳಿದ ಮೇಲೆ ವಾಯುದೇವರು ಮುದ್ಗಲ ಋಷಿಗಳಲ್ಲಿ ಆವಿಷ್ಟರಾದರು. ಅವರ ಆವೇಶ ಬಂತು. ಆ ಮುದ್ಗಲ ಋಷಿಗಳು ವಾಯುದೇವರ ಆವೇಶ ಇದ್ದಾಗ ಬಂದು ಇಂದ್ರಸೇನೆಯನ್ನ ಮದುವೆ ಮಾಡಿಕೊಂಡು, ಆದ್ರಿಂದ ಇಂದ್ರಸೇನಾ ದೇಹದಲ್ಲಿ ಇಷ್ಟು ದೇವತೆಗಳಿದ್ದಾರೆ, ಅವರಿಗೆಲ್ಲ ಪರಪುರುಷ ಸಂಪರ್ಕ ಆಯಿತು ಅಂತ ತಿಳ್ಕೊಳ್ಬಾರ್ದು. ಯಾರದ್ದಾಯ್ತು? ವಾಯುದೇವರ ಸಂಪರ್ಕ ಆಯ್ತು. ಅಲ್ಲ, ಅದೇ ದೇಹದಲ್ಲಿ ಮುದ್ಗಲ ಋಷಿಗಳು ಜೀವನೂ ಇತ್ತೋ ಇಲ್ವೋ? ಇತ್ತು, ಒಂದೇ ದೇಹ ಈ ಜೀವ ಇತ್ತು. ಆದ್ರೆ ವಾಯುದೇವರು ತಮ್ಮ ಅಚಿಂತ್ಯ ಶಕ್ತಿಯಿಂದ, ಅಪಾರ ಸಾಮರ್ಥ್ಯದಿಂದ ಆ ಜೀವನನ್ನ ಮಲಗಿಸಿಬಿಟ್ಟಿದ್ರು. ದೇಹ ಮಲಗಿದ್ದಿಲ್ಲ, ಒಳಗೆ ಜೀವ ಮಲಗಿದ್ದ. ಎಷ್ಟೋ ಜನರು ಎಚ್ಚೆತ್ತಲ್ಲೂ ಕೂಡ ನಿದ್ದೆ ಮಾಡೋ ಹಂಗಿರ್ತಾರೆ ನೋಡ್ರಿ, ಜೀವ ಮಲಗಿಬಿಟ್ಟಿರ್ತಾರೆ, ದೇಹ ಮಲಗಿರೋದಿಲ್ಲ. ಹಂಗೆ ವಾಯುದೇವರು ಎಚ್ಚೆತ್ತುಕೊಂಡಿದ್ದಾರೆ, ಮುದ್ಗಲ ಮಾತ್ರ ಮಲಗೇ ಬಿಟ್ಟಿದ್ದಂತೆ. ಹೀಗೆ ಮುದ್ಗಲರ ಆವೇಶ ಇತ್ತು, ಇದು ಮುದ್ಗಲರಲ್ಲಿ ವಾಯುದೇವರ ಆವೇಶ ಇತ್ತು. ಆಗ ಮುದ್ಗಲರು ಇಂದ್ರಸೇನೆಯನ್ನ ಮದುವೆ ಮಾಡಿಕೊಂಡು ಚಿರಕಾಲ ಇದ್ರಂತೆ. ಆವಾಗ ರಮಿಸಿದ್ ಯಾರು ಅಂತಂದ್ರೆ ಕೇವಲ ವಾಯುದೇವರು ಭಾರತೀ ದೇವಿ ಜೊತೆ, ಆ ಇಂದ್ರಸೇನೆಯಲ್ಲಿರ್ತಕ್ಕಂಥ ಭಾರತೀ ದೇವಿ ಜೊತೆಗೆ ರಮಿಸಿದ್ರು. ಉಳಿದ ಹೆಣ್ಣು ಮಂದಿ ದೇವತೆಗಳೆಲ್ಲ ಅವ್ರದ್ದು ಎಲ್ಲ ಕೇವಲ ಸ್ಪರ್ಶ ಮಾತ್ರ, ಅದು ದೋಷ ಅಲ್ಲ. ತಂದೆ ಮಗಳನ್ನು ಮುಟ್ಟಿದ ಹಾಗೆ ಸ್ಪರ್ಶ. ರಮಣ ನಡೆದದ್ದೆಲ್ಲ ಭಾರತೀ ದೇವಿಯರ ಜೊತೆಗೆ ವಾಯುದೇವರಿಗೆ. ಮುದ್ಗಲ ನಿದ್ದೆ ಮಾಡ್ತಾ ಇದ್ದಾನೆ. ಇಲ್ಲಿ ಉಳಿದವರೆಲ್ಲ ಅವರು ಸುಪ್ತಾವಸ್ಥೆಯಲ್ಲಿ ಇದ್ದು ಬಿಟ್ಟಿದ್ರು. ಹೀಗೆ ಚಿರಕಾಲ ಮುದ್ಗಲ ಋಷಿಗಳು ಇದ್ದು, ಅಂದ್ರೆ ವಾಯುದೇವರಿದ್ದು, ಆಮೇಲೆ ವಾಯುದೇವರು ಆ ಜೀವನನ್ನು ಎಬ್ಬಿಸಿದರಂತೆ. ಮುದ್ಗಲ ಜೀವನನ್ನ, ಆ ದೇಹದ ಒಳಗೆ ಮಲಗಿದ ಮುದ್ಗಲ ಜೀವನನ್ನ ಎಬ್ಬಿಸಿ ತಾವು ಹೊರಟು ಹೋಗಿಬಿಟ್ರಂತೆ. ಆವೇಶ ಹೋಯ್ತು. ಆವೇಶ ಹೋದ ಮೇಲೆ ಮತ್ತೆ ಮುದ್ಗಲ ಇಂದ್ರಸೇನೆ ಜೊತೆಗೆ ಇಲ್ಲೇ ಇಲ್ಲ. ಆ ಮುದ್ಗಲ ಋಷಿಗಳು ತಾವು ಕಾಡಿಗೆ ತಪಸ್ಸಿಗೆ ಹೋಗಿಬಿಟ್ರು. ಮುದ್ಗಲ ಋಷಿಗಳು ತಪಸ್ಸಿಗೆ ಹೋದಾಗ ಇಂದ್ರಸೇನೆಯು ಕೂಡ ತಪಸ್ಸಿಗೆ ಹೋದ್ಲಂತೆ. ಇಂದ್ರಸೇನೆ ಅಂದ್ರೆ ಎಷ್ಟನೇ ಜನ್ಮ? 3ನೇ ಜನ್ಮ. ವಿಪ್ರಕನ್ಯಾ, ನಳನಂದಿನಿ, ಇಂದ್ರಸೇನ. ಇಂದ್ರಸೇನೆ ಆದಾಗ ಕಾಡಿಗೆ ಹೋಗಿ ಮತ್ತೆ ರುದ್ರದೇವರನ್ನೇ ತಪಸ್ಸು ಮಾಡಿದ್ಲಂತೆ.
ರುದ್ರದೇವರನ್ನ ತಪಸ್ಸು ಮಾಡಿದಾಗ 4 ಜನ ಮಾಡಿದ್ದು ರುದ್ರದೇವರನ್ನ. ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ಮಾಡಿದ್ದು. ಭಾರತೀ ದೇವಿಯರು ಮಾತ್ರ ರುದ್ರಾಂತರ್ಗತ ಪರಮಾತ್ಮನನ್ನ ನೀನು ಪರಮಾತ್ಮ ಪ್ರೀತನಾಗ್ಲಿ ಅಂತ ತಪಸ್ಸು ಮಾಡಿದರು. ರುದ್ರದೇವರು ಒಟು ರೂಪದಿಂದ ಪ್ರತ್ಯಕ್ಷರಾದರು ಇಂದ್ರಸೇನೆಗೆ. ಒಟು ರೂಪದಿಂದ ಇಂದ್ರಸೇನೆಗೆ ಪ್ರತ್ಯಕ್ಷರಾಗಿ ರುದ್ರದೇವರು ಏನ್ ವರ ಬೇಕು ಅಂತ ಕೇಳಿದ್ರಂತ. ಈ ದೇಹದಲ್ಲಿ 4 ಮಂದಿ ಇದ್ರಲ್ಲ ಇಂದ್ರಸೇನೆ ದೇಹದಲ್ಲಿ, ನಮಗ್ ನಮ್ ಪತಿಯೋಗ ಆಗ್ಬೇಕು ಅಂತ ಮತ್ತೆ ಅದನ್ನೇ ಕೇಳಿದ್ರಂತ. ಯಾಕೆಂದ್ರೆ ಮೊದಲನೇ ಈ ವಿಪ್ರ ಕನ್ಯಾ ಜನ್ಮದಲ್ಲೇ ಕೇಳಿದಾಗ ಕೊಟ್ಟಿದ್ರು, ಇನ್ನೂ ಆಗಿದ್ದಿಲ್ಲ. ವಿಪ್ರ ಕನ್ಯಾ ಜನ್ಮದಲ್ಲೇ ಆಗ್ಲಿಲ್ಲ, ನಳನಂದಿನಿ ಆದಾಗ ಆಗ್ಲಿಲ್ಲ, ಇಂದ್ರಸೇನೆ ಆದಾಗ ಆಗ್ಲಿಲ್ಲ, ಮುಂದಾದ್ರೂ ಆಗ್ತದೋ ಇಲ್ಲ ಮತ್ತೆ ಕೇಳಿದ್ರಂತ. ನಮಗ್ ನಮ್ ಪತಿಯೋಗ ಆಗ್ಬೇಕು, ಪತಿಂ ದೇಹಿ ಅಂತ ವರ ಕೇಳಿದ್ರಂತ. ಪತಿಂ ದೇಹಿ ಇಂದ್ರಸೇನೆ ಬಾಯಿಂದ 5 ಸಲ ಬಂತಂತೆ ಆ ಮಾತು. 5 ಬಾರಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಅಂತ ಬಂದ್ಬಿಟ್ಟು. ಯಾಕೆಂದ್ರೆ ಅಷ್ಟು ಜನ ಇದ್ದಾರೆ ಅದರಲ್ಲಿ. ಪತಿಂ ದೇಹಿ ಅಂತ 5 ಬಾರಿ ಬಂದದ್ರಿಂದ ಆ ಒಟುರೂಪಿಯಾದ ರುದ್ರ ವರ ಕೊಡುವಾಗ ಪತಿಂ ಪ್ರಾಪ್ಸಿಸಿ ಪತಿಂ ಪ್ರಾಪ್ಸಿಸಿ ಪತಿಂ ಪ್ರಾಪ್ಸಿಸಿ ಅಂತ 5 ಸಲ ಹೇಳಿದ್ನಂತೆ. ಯಾರಿಗೆ ಹೇಳಿದ್ದು? ಪ್ರತ್ಯೇಕ 5 ಜೀವರಾಶಿಗಳು ಇದ್ರಲ್ಲಿ 5 ಮಂದಿ, ಅವ್ರಿಗೆ ಪ್ರತ್ಯೇಕವಾಗಿ ಹೇಳಿದ್ದು, ನಿನಗೆ ನಿನ್ನ ಗಂಡ ಸಿಗ್ತಾನೆ ಅಂತ. ಈ ದೇಹದಲ್ಲಿದ್ದ 4 ಜನ ಪ್ರತ್ಯೇಕ ಇದ್ರಲ್ಲಿ ಅವರು ನಾವು 4 ಮಂದಿ ಇದ್ದೀವಿ ಅನ್ನೋದನ್ನ ಮರ್ತು ಬಿಟ್ರಂತೆ. ಶಚಿ, ಶ್ಯಾಮಲಾ, ಉಷಾ, ಪಾರ್ವತಿ ಇವರೆಲ್ಲ ಇದ್ರು. ಅವರು ನಾವಿಷ್ಟು ಜನ ಇದ್ದೀವಿ ಅನ್ನೋದನ್ನ ಅವರು ಮರೆತು ನಾವು ಒಬ್ಬರೇ ಇದ್ದೀವಿ ಅಂತ ತಿಳ್ಕೊಂಡು ಅವರೇನ್ ಅನ್ಕೊಂಡ್ರು, ನಾವು ಗಂಡ ಬೇಕು ಅಂತ ಕೇಳಿದ್ರೆ 5 ಮಂದಿ ಗಂಡಂದ್ರನ್ನ ಈ ರುದ್ರ ವರ ಕೊಟ್ಟು ಬಿಟ್ನಲ್ಲ ಅಂತ ರುದ್ರನ ಮೇಲೆ ಸಿಟ್ಟು ಬಂತಂತ ಅವ್ರಿಗೆ. ತಾವೇ ಮರೆತು ಬಿಟ್ರು ಎಷ್ಟು ಮಂದಿ ಇದ್ದೀವಿ ಅಂತ ಮರೆತು ಆ ಇಂದ್ರಸೇನೆಯಲ್ಲಿದ್ದಂತಹ 4 ಜನ ಸಿಟ್ಟಾಗಿಬಿಟ್ರು. ನಮಗ್ 5 ಮಂದಿ ಗಂಡಂದ್ರನ್ನ ಕೊಟ್ಟು ಬಿಟ್ರಲ್ಲ ರುದ್ರದೇವರು ಅಂತ ಅಳ್ಳಿಕ್ ಶುರು ಮಾಡಿದ್ಲಂತೆ ಇಂದ್ರಸೇನ ಅಳ್ತಿರುವಾಗ ಅಲ್ಲಿಗೆ ದೇವೇಂದ್ರ ಬಂದಂತೆ. ಅದೇ ಸ್ವಾರಸ್ಯದ ಕಥೆ ಇದು. ಇಂದ್ರ ಬಂದ್ಬಿಟ್ಟ. ದೇವೇಂದ್ರ ಅಲ್ಲಿ ಬಂದವನು ನೋಡಿದ ಇವ್ರು ಅಳ್ತಾ ಇದ್ರು, ಯಾಕೆ ಅಳ್ತಿದ್ದಿ ಅಂತ ಇಂದ್ರಸೇನೆಯನ್ನು ಕೇಳಿದ್ನಂತೆ ದೇವೇಂದ್ರ. ಇಂದ್ರಸೇನೆ ಹೇಳಿದ್ದು, ನಾನು ತಪಸ್ಸು ಮಾಡಿ ನನ್ನ ಪತಿಯೋಗ ಆಗ್ಬೇಕು ನನಗೆ ಅಂತ ವರ ಕೇಳಿದ್ರೆ ಈ ರುದ್ರ ಒಟು ರೂಪದಲ್ಲಿದ್ದಂಥ ಆ ಒಟುವನ್ನು ತೋರಿಸಿ, ರುದ್ರ ಅಂತ ಹೇಳಿಲ್ಲ, ಈ ಒಟು ನಮಗೆ 5 ಮಂದಿ ಗಂಡಂದ್ರನ್ನು ಕೊಟ್ಟಿದ್ದಾನೆ, ಒಬ್ಬ ಹೆಣ್ಣು ಮಗಳು 5 ಮಂದಿ ಗಂಡಂದ್ರನ್ನ ಮದುವೆ ಮಾಡಿಕೊಳ್ಳೋದು ಅಂದ್ರೆ ಏನರ್ಥ, ಅಂತ ವರ ಕೊಟ್ಬಿಟ್ಟ ಅಂತ ದೂರು ಕೊಟ್ರಂತ ಇಂದ್ರನಿಗೆ. ಆ ಒಟು ಅಲ್ಲೇ ಇದ್ದ. ಇನ್ನು ದೂರು ಕೊಟ್ಟು ಕೂಡಲೇ ಆ ದೇವೇಂದ್ರ ಆ ಒಟುವನ್ನು ಬೈದಂತೆ. ಇದೆಲ್ಲ ನನ್ನ ದೇಶದಲ್ಲಿ ಯಾವುದೋ ಒಬ್ಬ ಹೆಣ್ಣು ಮಗಳು ತಪಸ್ಸು ಮಾಡಿದ್ರೆ 5 ಮಂದಿ ಗಂಡಂದ್ರನ್ನ ನೀನು ವರ ಕೊಟ್ಟಿದ್ದಿ, ನಿನಗೇನು ಸೊಕ್ಕು ಹಾಗೆ ಅಂತ ಆ ಒಟುವನ್ನ ಬೈಲಿಕ್ಕೆ ಶುರು ಮಾಡಿದ. ಒಟು ಯಾರು? ರುದ್ರದೇವರು, ಇಂದ್ರನಿಗಿಂತ ದೊಡ್ಡವರು. ಇಂದ್ರದೇವರನ್ನ ಬೈದಾಗ ಇಂದ್ರದೇವರಿಗೆ ಇವರಿಗೆ ರುದ್ರದೇವರನ್ನು ಬೈದ ಇಂದ್ರ. ರುದ್ರದೇವರಿಗೆ ಸಿಟ್ಟು ಬಂತು. ಅಲ್ಲ, ನನ್ನನ್ನು ಬೈತಾ ಇದೆಯಲ್ಲ ನೀನು, 5 ಸಲ ಅವ್ರು ಕೇಳಿದ್ದಕ್ಕೆ ನಾನು 5 ಮಂದಿ ಕೇಳಿದ್ರು, 5 ಸಲ ಬಂತು, 5 ಸಲ 5 ಮಂದಿ ನಾನು ಪತಿಂ ಪ್ರಾಪ್ಸಿಸಿ ಅಂತ ಹೇಳಿದ್ದೀನಿ, ನನ್ನನ್ನು ನೀನು ಬೈತಾ ಇದೆಯಲ್ಲ ಅಂತ ಹೇಳಿ ರುದ್ರದೇವರು ಇಂದ್ರನಿಗೆ ಶಾಪ ಕೊಟ್ಬಿಟ್ರಂತ. ಏನ್ ಶಾಪ ಕೊಟ್ರು ಅಂದ್ರೆ, ನನ್ನನ್ನೇ ಬೈದಿಯಾ ನೀನಿಂದ್ರ, ನೀನು ಭೂಮಿಯಲ್ಲಿ ಅರ್ಜುನನಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ಈಗ ಅರ್ಜುನನಾಗಿ ಹುಟ್ಟಿದ್ದು ಈ ಶಿವನ ಶಾಪದಿಂದ. ನೀನು ಭೂಮಿಯಲ್ಲಿ ಮನುಷ್ಯ ಜನ್ಮ ಪಡಿ, ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದಾಗ ಇವಳು ಪಕ್ಷ ವಹಿಸಿ ನನ್ನನ್ನು ಬೈದಿಯಲ್ಲ, ಇವಳಿಗೆ ಗಂಡ ಆಗು ಅಂತ ಅಂದ್ಬಿಟ್ರಂತ ರುದ್ರದೇವರು. ಈ ಇಂದ್ರಸೇನೆಗೆ ನೀನು ಗಂಡ ಆಗಿಬಿಡ್ಬೇಕು, ಇವಳು ಭೂಮಿಯಲ್ಲಿ ಹುಟ್ಟುತ್ತಾಳೆ, ಅಲ್ಲಿ ಇವಳನ್ನೇ ನೀನು ಮದುವೆ ಮಾಡ್ಕೊಂಡ್ಬಿಡು ಅಂತ, ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಟ್ಟು. ಅಷ್ಟಕ್ಕೆ ಸುಮ್ಮನಿರ್ಲಿಲ್ಲ ರುದ್ರದೇವರು. ಶಾಪ ಏನೋ ಕೊಟ್ರು, ಅಲ್ಲಿ ತನಕ ಸರಿ ಹೋಯ್ತು. ಇನ್ನೊಂದು ತಪ್ಪು ಮಾಡಿದ್ರಂತ. ಏನಂದ್ರೆ ಇನ್ನೊಂದು ಸುಳ್ಳು ಹೇಳಿದ್ರಂತ ಇಂದ್ರನಿಗೆ. ನೋಡು ಇಂದ್ರ, ನನ್ನ ತಂಟೆಗೆ ಬಂದ್ರೆ ಏನಾಗ್ತದೆ ನೋಡು, ಆ ಪರ್ವತ ಕಿತ್ತು ನೋಡಬೇಕಾದ್ರೆ ಆ ಪರ್ವತದ ಕೆಳಗಡೆ ಕೆಲವರು ದೊಡ್ಡ ದೊಡ್ಡ ದೇವತೆಗಳು ಅಂತ ಅನಿಸ್ಕೊಂಡವ್ರು ಇದ್ದಾರೆ, ಅವರೆಲ್ಲ ನನ್ನ ತಿರಸ್ಕಾರ ಮಾಡಿ ನನ್ನನ್ನು ಅವಹೇಳನ ಮಾಡಿ ಆ ಪರ್ವತದ ಅಡಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ ನೋಡು ಅಂತಂದ್ಬಿಟ್ಟು ನನ್ನ ಶಿವ. ಹೌದೋ ಏನೋ ಅಂತ ದೇವೇಂದ್ರ ಆ ಪರ್ವತ ಕಿತ್ತಿ ನೋಡಿದ. ಪರ್ವತ ಕಿತ್ತಿ ನೋಡಿದರೆ ಅದರ ಕೆಳಗಡೆ ವಾಯುದೇವರು, ಯಮದೇವರು, ಅಶ್ವಿನಿ ದೇವತೆಗಳು ಇವರೆಲ್ಲ ಅಲ್ಲಿದ್ದರಂತೆ. ಒದ್ದಾಡ್ತಾ ಇಲ್ಲ, ಪರ್ವತದ ಕೆಳಗಡೆ ಸೇರ್ಕೊಂಡು ಅವರು ಮಂತ್ರಾಲೋಚನೆ ಮಾಡ್ತಿದ್ರಂತೆ. ದೇವ ಕಾರ್ಯಕ್ಕಾಗಿ ನಾವು ಭೂಮಿಯಲ್ಲಿ ಅವತಾರ ಮಾಡಬೇಕು, ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡ್ತಾನೆ, ನಾವು ಕೂಡ ಭಗವಂತನ ಸೇವೆಗಾಗಿ ಅವತಾರ ಮಾಡಬೇಕು ಅಂತ ವಾಯು, ಯಮ, ಅಶ್ವಿನಿ ದೇವತೆಗಳು ಮಂತ್ರಾಲೋಚನೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಶಿವ ಸುಳ್ಳು ಹೇಳಿಬಿಟ್ಟ. ನನಗೆ ತಿರಸ್ಕಾರ ಮಾಡಿದ್ರಿಂದ, ನನ್ನನ್ನು ಅವಹೇಳನ ಮಾಡಿದ್ರಿಂದ ಆ ವಾಯುದೇವರು, ಅಶ್ವಿನಿ, ಯಮ ಪರ್ವತದ ಅಡಿಯಲ್ಲಿ ಸಿರಿ ಹಾಕೊಂಡು ಒದ್ದಾಡ್ತಿದ್ದಾರೆ.
ಇಂದ್ರ ಕಿತ್ತಿ ನೋಡಿದ, ಆ ದೇವತೆಗಳೇನೋ ಇದ್ರು, ಹೌದೋ ಏನೋ ಅಂತ ಇಂದ್ರ ಅಷ್ಟಕ್ಕೆ ಸುಮ್ಮನೆ ಬಿಟ್ಟು ತಾನು ಅರ್ಜುನನಾಗಿ ಬಿಟ್ಟು. ಶಿವ ಈ ಸುಳ್ಳು ಹೇಳಿದ್ನೋ ಇಲ್ಲೋ, ವಾಯುದೇವರಿದ್ದಾರೆ, ವಾಯುದೇವರು ಏನು ಶಿವನಿಗೆ ಅವಹೇಳನ ಮಾಡಿ ಅಲ್ಲಿ ಒದ್ದಾಡೋದು ಅಂದ್ರೆ ಏನರ್ಥ? ವಾಯು, ಯಮ, ಅಶ್ವಿನಿ ದೇವತೆಗಳು. ಶಿವ ಈ ಅಸಂಬದ್ಧವಾದ ಪ್ರಲಾಪ ಮಾಡಿದ್ರಿಂದ ಬ್ರಹ್ಮದೇವರಿಗೆ ಸಿಟ್ಟು ಬಂತಂತೆ. ಬ್ರಹ್ಮದೇವರು ಶಿವನಿಗೆ ಶಾಪ ಕೊಟ್ರಂತೆ. ಅಲ್ಲ ಶಿವ, ನಾನು ನೋಡ್ತಾ ಇದ್ದೀನಿ, ಸುಮ್ನೆ ನೀನು ಆ ವಾಯುದೇವರನ್ನ ಇವ್ರನ್ನೆಲ್ಲ ನಿನ್ಗೆ ಅವಹೇಳನ ಮಾಡಿದ್ರಿಂದ ಒದ್ದಾಡ್ತಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿದೆ, ಆದ್ರಿಂದ ನೀನು ಮನುಷ್ಯನಾಗಿ ಹುಟ್ಟು ಅಂತ ಬ್ರಹ್ಮದೇವರು ಶಿವನಿಗೆ ಶಾಪ ಕೊಟ್ಟರು. ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟು, ಅಶ್ವತ್ಥಾಮನಾಗಿ ಹುಟ್ಟು. ಹೀಗೆ ಶಿವ ಅಶ್ವತ್ಥಾಮನಾಗಿ ಹುಟ್ಟಲಿಕ್ಕೆ ಬ್ರಹ್ಮದೇವರು ಶಾಪ ಕಾರಣ ಆಯ್ತು. ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟು, ಯಾವ ಇಂದ್ರನಿಗೆ ನೀನು ಸುಳ್ಳು ಹೇಳಿದಿ, ಅವನಿಗೆ ಸುಳ್ಳು ಹೇಳಿ ಪಾಪ ಮೋಸ ಮಾಡಿಬಿಟ್ಟಿ, ಅವನ್ ಬೆಟ್ಟಕ್ಕಿತ್ತು ನೋಡಿದ ಮಾಡಿದ ಹೌದೇನೋ ಅಂತ ಅಂದ್ಕೊಂಡ. ಆ ಇಂದ್ರನಿಗೆ ಸುಳ್ಳು ಹೇಳಿದ್ರಿಂದ ಆ ಇಂದ್ರ ಅರ್ಜುನನಾಗಿ ಹುಟ್ಟಿದಾಗ ಅವನ ಕೈಯಿಂದ ನೀ ಸೋಲು ಅಂತ ಇನ್ನೊಂದು ಶಾಪ ಕೊಟ್ಟು. ಇಂದ್ರನ ಹತ್ರ ಸುಳ್ಳು ಹೇಳಿದೆಲ್ಲ, ಇಂದ್ರನಿಂದ ನಿನಗೆ ಸೋಲು ಬರಲಿ ಅಂತ. ಆದ್ರಿಂದ ಅಶ್ವತ್ಥಾಮಾಚಾರ್ಯರು ಅರ್ಜುನನ ಕೈಯಿಂದ ಸೋತದ್ದು ಅದಕ್ಕೆ. ಇಲ್ಲದಿದ್ರೆ ಅಶ್ವತ್ಥಾಮಾಚಾರ್ಯರು ದೊಡ್ಡವು. ಇಂದ್ರ ಅರ್ಜುನ ಇಂದ್ರಾವತಾರಿ, ಅಶ್ವತ್ಥಾಮ ರುದ್ರಾವತಾರಿ. ಆದ್ರೂ ಅಶ್ವತ್ಥಾಮಾಚಾರ್ಯ ಸೋತರು. ಯಾಕೆ ಅಂತಂದ್ರೆ ಬ್ರಹ್ಮದೇವರು ಶಾಪ ಇದೆ. ಆ ಇಂದ್ರ ಭೂಮಿಯಲ್ಲಿ ಹುಟ್ಟಿದಾಗ ಅರ್ಜುನನಾಗಿದ್ದಾಗ ಅವನಿಂದ ನಿನಗೆ ಸೋಲು ಬರಲಿ ಅಂತ ಇನ್ನೊಂದು ಶಾಪ ಕೊಟ್ಟು. ಮತ್ತೊಂದು ಶಾಪ ಕೊಟ್ಟಂತೆ ಬ್ರಹ್ಮದೇವರು, ಆ ಇಂದ್ರಸೇನೆ ಅನ್ನೋ ಹೆಣ್ಣು ಮಗಳಿಗೆ ಪೂರ್ವದಲ್ಲಿ ನಾನು ಶಾಪ ಕೊಟ್ಟಿದ್ದೆ, ನಿಮಗೆ ನಿಮ್ಮ ಪತಿ ಯೋಗ ಆಗದಂತೆ ಪರಪುರುಷ ಸಂಪರ್ಕ ಆಗ್ಲಿ ಮನುಷ್ಯರಾಗಿ ಹುಟ್ಟಿದಾಗ ಅಂತ ನಾನು ಶಾಪ ಕೊಟ್ಟಿದ್ದೆ. ನೀನೇನು ಮಾಡಿದಿ? ಪತಿಂ ಪ್ರಾಪ್ಸಿಸಿ, ನಿಮ್ಮ ಗಂಡ ನಿಮಗೆ ದೊರಿತಾನೆ ಅಂತ ನೀನ್ ನನ್ನ ಶಾಪ ಮೀರಿ ನೀನು ಅವರಿಗೆ ವರ ಕೊಟ್ಟುಬಿಟ್ಟಿರಿ. ರುದ್ರದೇವರು ಅಷ್ಟು ವಿಚಾರ ಮಾಡಲಿಲ್ಲ. ಇಂದ್ರಸೇನೆ ಕೇಳಿ ವಿಪ್ರ ಕನ್ಯೆಯಾಗಿದ್ದಾಗಲೇ ವರ ಕೊಟ್ಬಿಟ್ಟಿದ್ರು, ನಿನಗೆ ನಿಮ್ಮ ಗಂಡ ಅಂದ್ರೆ ಯೋಗ ಆಗತ್ತೆ ಅಂತ, ಬೇಗ ಆಗ್ಲಿ ಅಂತ. ಮತ್ತೆ ಇಂದ್ರಸೇನೆ ಯಾಕೆ ಕೇಳಿದಾಗ ಮತ್ತೂ ಕೂಡ ವರ ಕೊಟ್ಟಿದ್ರು. ಬ್ರಹ್ಮದೇವರು ಹೇಳಿದ್ರಂತೆ, ನನ್ನಿಂದ ಶಪ್ತರಾದಂಥ ಆ ಹೆಣ್ಣು ಮಕ್ಕಳಿಗೆ ನಿಮ್ಮ ಪತಿಯೋಗ ಆಗ್ಲಿ ಅಂತ ನೀನು ವರ ಕೊಟ್ಟಿದ್ದಿ ಶಿವ, ಆದ್ರಿಂದ ಈ ವರ ಸತ್ಯ ಆಗ್ಲಿ, ನಿನ್ನ ಮಟ್ಟಿಗೆ ಸುಳ್ಳಾಗ್ಲಿ ಅಂದ್ಬಿಟ್ರಂತೆ. ನಿನ್ನ ಮಟ್ಟಿಗೆ ಸುಳ್ಳಾಗ್ಲಿ ಅಂದ್ರೆ ಅರ್ಥ ಏನು? ಆ ಇಂದ್ರಸೇನಾ ದೇಹದಲ್ಲಿ ಪಾರ್ವತಿ ಇದ್ದಾಳೆ, ಶಚಿ, ಶ್ಯಾಮಲ, ಉಷಾ ಇದ್ದಾರೆ. ಅವರಿಗೆಲ್ಲ ಬೇಕಾದ್ರೆ ಅವರವರ ಪತಿಯೋಗ ಮುಂದಿನ ಜನ್ಮದಲ್ಲಿ ಆಗ್ಲಿ, ನಿನಗೆ ಮಾತ್ರ ಆಗದೆ ಹೋಗ್ಲಿ ಅಂದ್ರರ್ಥ. ಅದೇ ದೇಹದಲ್ಲಿ ಪಾರ್ವತಿ ಇದ್ದಾಳೆ, ನೀನು ಅಶ್ವತ್ಥಾಮನಾಗಿ ಹುಟ್ಟಿದಾಗ ನಿನಗೂ ಪಾರ್ವತಿಗೂ ಸಂಪರ್ಕನೇ ಇಲ್ಲ, ನೀನು ಬ್ರಹ್ಮಚಾರಿಯಾಗೇ ಉಳ್ಕೋ, ನಿನಗೆ ವಿವಾಹ ಇಲ್ಲದೆ ಹೋಗ್ಲಿ, ನಿನ್ನ ಹೆಂಡತಿಯ ಮಟ್ಟಿಗೆ ಆ ವರ ಸುಳ್ಳಾಗ್ಲಿ. ಇದು ಬ್ರಹ್ಮದೇವರು ಶಾಪ ಕೊಟ್ರಂತ. ಆದ್ರಿಂದ ಅಶ್ವತ್ಥಾಮಾಚಾರ್ಯ ಮದುವೆ ಆಗ್ಲಿ. ಯಾಕೆಂದ್ರೆ ಬ್ರಹ್ಮದೇವರು ಶಾಪ ಇದೆ. ದ್ರೌಪದಿ ದೇಹದಲ್ಲಿ ಪಾರ್ವತಿ ದೇವಿನೂ ಇದ್ಲು, ಸುಮ್ಮನೆ ಇದ್ಲಂತೆ. ದ್ರೌಪದಿ ಆಗಿದ್ದಾಗ ಪಾರ್ವತಿನೂ ಇದ್ಲು, ಯಾರು ಇಲ್ಲ, ಸುಮ್ಮನೆ. ಇನ್ನೊಂದು ಶಾಪನೂ ಕೊಟ್ರಂತೆ, ನೀನು ಶಿವ ಮನುಷ್ಯನಾಗಿ ಅಶ್ವತ್ಥಾಮನಾಗಿ ಹುಟ್ಟಿದಾಗ ನಿನಗೆ ವಿವಾಹ ಇಲ್ಲದೇನೆ ಭೂಮಿಯಲ್ಲಿ ಚಿರಕಾಲ ಇರುವಂತಾಗ್ಲಿ ಅಂತಲೂ ಶಾಪ ಕೊಟ್ರಂತೆ. ಹಾಗಾಗಿ ಅಶ್ವತ್ಥಾಮ ಚಿರಂಜೀವಿ ಆದ. ಆ ಚಿರಂಜೀವಿ ಆದದ್ದು ಶಾಪದಿಂದ. ಬೇರೆಯವರು ಹನುಮಂತ ದೇವರು ಚಿರಂಜೀವಿನ, ಯಾರು ಶಾಪ ಅಲ್ಲ. ಸ್ವೇಚ್ಛೆಯಿಂದ ನನಗೆ ಮೋಕ್ಷನೇ ಬೇಡ, ಮೋಕ್ಷ ತಗೊಂಡು ಏನ್ ಮಾಡ್ಬೇಕು, ಹರಿಭಕ್ತಿ ಇದ್ರೆ ಸಾಕು ಅಂತ ಹರಿಭಕ್ತಿ ಮಾಡ್ತಾ ಚಿರಂಜೀವಿಯಾಗಿ ಹನುಮಂತ ದೇವರಿದ್ರೆ, ಅಶ್ವತ್ಥಾಮಾಚಾರ್ಯರು ಮದುವೆ ಇಲ್ದೇನೆ ವಿವಾಹ ಇಲ್ದೇನೆ ದೀರ್ಘಕಾಲ ಇರುವಂತಾಗ್ಲಿ ಅಂತ ಶಾಪದಿಂದ ದೀರ್ಘಕಾಲ ಇದ್ದು ಚಿರಂಜೀವಿಗಳಾಗಿದ್ದ. ಅದಕ್ಕೆ ಹೇಳ್ತಾಳೆ ದ್ರೌಪದಿ ದೇವಿ ಮಾತೊಂದ್ ಕಡೆ ಇದೆ ಅಂತ. ಪಂಚಮೇ ಪತಯಸ್ಸಂತಿ, ದ್ರೌಪದಿ ಹೇಳೋ ಮಾತು. 5 ಮಂದಿ ಗಂಡಂದ್ರಿದ್ದಾರೆ, ಮಹ್ಯಂ ಷಷ್ಠೋಪಿ ರೋಚತೆ, 5 ಇದ್ದಾರೆ ಅಂತ ತಿಳ್ಕೋಬೇಡಿ, ಇನ್ನೊಬ್ಬನಿದ್ರು ಆಗ್ತಿತ್ತು ಅಂತಾಳಂತ. ಅಂದ್ರೆ ಅರ್ಥ ಏನು? ಇನ್ನೊಬ್ಬನಿದ್ರು ಆಗ್ತಿತ್ತು ಅಂದ್ರೆ ಅರ್ಥನ ದೇಹದಲ್ಲಿದ್ದಾಳೆ, ರುದ್ರದೇವರ ಮದುವೆ ಆಗಿಲ್ಲ ಅಷ್ಟೇನೆ, ಅವ್ರ ಶಾಪ ಇದ್ದದ್ರಿಂದ ಆಗಿಲ್ಲ ಅಂತ. ಹೀಗೆ ಬ್ರಹ್ಮದೇವರು ಶಿವನಿಗೆ ಶಾಪ ಕೊಟ್ಟ ಮೇಲೆ ಆ ಶಿವ ಅಶ್ವತ್ಥಾಮನಾಗಿ ಹುಟ್ಟಿದ್ರು. ಆದ್ರೂ ಉಳಿದವರ ವಿಷಯದಲ್ಲಿ ರುದ್ರದೇವರವರ ಸತ್ಯ ಆಗ್ಲಿ ಅಂತ ಬ್ರಹ್ಮದೇವರು ಅಂದಿದ್ದು. ಆದ್ರಿಂದ ಇನ್ನೊಂದು ಜನ್ಮನೂ ಬಂತು. ಬ್ರಹ್ಮದೇವರ ಶಾಪದ ಪ್ರಕಾರ ಇನ್ನೊಂದು ಜನ್ಮ ಬಂತು. ವಿಪ್ರ ಕನ್ಯೆ ಆಯ್ತು, ಆಮೇಲೆ ನಳನಂದಿನಿ ಜನ್ಮ ಆಯ್ತು. ಇಂದ್ರಸೇನೆ ಆದಾಗ ಇಷ್ಟೆಲ್ಲ ಘಟನೆ ಆದ ಮೇಲೆ ಅದೇ ಇಂದ್ರಸೇನೆ ದೇಹವನ್ನು ಪರಿತ್ಯಾಗ ಮಾಡಿ ದ್ರೌಪದಿ ದೇವಿಯಾಗಿ ಹುಟ್ಟಿದ್ರು. ಏಷಾಸ ದ್ರೌಪದಿ ನಾಮ, ದ್ರೌಪದಿ ಹುಟ್ಟಿದ್ರು ಅಂತಂದ್ರೆ ಇಷ್ಟು ಹಿನ್ನೆಲೆಯಿಂದ ದ್ರೌಪದಿ ದೇವಿ ಹುಟ್ಟಿದ್ರು. ಆದ್ರಿಂದ ದ್ರೌಪದಿ ಅಂತಂದ ಕೂಡಲೇ ಯಾರೋ ಒಂದೇ ಹೆಣ್ಣು ಜೀವ ಇದೆ, 5 ಮಂದಿ ಗಂಡಂದ್ರನ್ನ ಪಡೆದ್ರು ಅಂತ ಯಾರೂ ಅಪಹಾಸ ಮಾಡ್ತಕ್ಕಂಥದ್ದಲ್ಲ. ಆ ದ್ರೌಪದಿ ದೇವಿಯಲ್ಲಿ ಶಚಿದೇವಿ ಇದ್ದಾಳೆ. ಆದ್ರಿಂದ ಅರ್ಜುನ ಮದುವೆ ಮಾಡಿಕೊಂಡು ರುದ್ರದೇವರ ವರ ಕೊಟ್ಟಿದ್ರು, ಒಂದು ಜನ್ಮದಲ್ಲಿ ಪತಿಯೋಗ ಆಗತ್ತೆ ಅಂತ ಅರ್ಜುನ ಮದುವೆ ಮಾಡಿಕೊಂಡು. ಶ್ಯಾಮಲಾದೇವಿ ಇದ್ಲು,
ಆದ್ರಿಂದ ಯುಧಿಷ್ಠಿರನು ಕೂಡ ದ್ರೌಪದಿಯನ್ನ ಮದುವೆ ಮಾಡಿಕೊಂಡ. ಉಷಾದೇವಿ ಇದ್ಲು, ಇಬ್ಬರಿಗೆ ಪತ್ನಿ. ಆದ್ರಿಂದ ನಕುಲನೂ ಮದುವೆ ಮಾಡಿಕೊಂಡ, ಸಹದೇವನೂ ಕೂಡ ಮದುವೆ ಮಾಡಿಕೊಂಡ. ಭಾರತೀ ದೇವಿಯರು ಪ್ರಧಾನವಾಗಿದ್ದರಿಂದ ಭೀಮಸೇನ್ ದೇವರು ಕೂಡ ಮದುವೆ ಮಾಡಿಕೊಂಡ್ರು. ಆದ್ರೆ ಪಾರ್ವತಿ ದೇವಿನೂ ಇದ್ದಾಳೆ, ಅಶ್ವತ್ಥಾಮರು ಮದುವೆ ಮಾಡಿಕೊಳ್ಳೋ ಪ್ರಸಂಗ ಇಲ್ಲ. ಬ್ರಹ್ಮದೇವರು ಶಾಪ ಇತ್ತು. ಪಾರ್ವತಿ ಏನ್ ಮಾಡ್ತಿದ್ಲ? ಹಾಗಾದ್ರೆ ಪಾರ್ವತಿ ಏನ್ ಮಾಡ್ತಿದ್ಲು ಅಂತಂದ್ರೆ ಬರೇ ಗಮನಾಗಮನ, ಊಟ ಇಂಥದ್ದೆಲ್ಲ ಮಾಡುವಾಗ ಭಾರತೀ ದೇವಿ ಜೊತೆಗೆ ಸೇರ್ಕೊಂಡು ಅಷ್ಟು ಮಾತ್ರ ಮಾಡಿಕೊಂಡು ಪಾರ್ವತಿ ಇದ್ಲಂತ ಅದೇ ಅಲ್ಲ. ಇವರು ಹೇಗೆ ಸಂಸಾರ ನಡೆಸಿದ್ರು ಪಂಚ ಪಾಂಡವರ ಜೊತೆಗೆ ಅಂತಂದ್ರೆ, ಯಾವತ್ತೂ ಧರ್ಮರಾಜ ದ್ರೌಪದಿ ದೇವಿ ಜೊತೆಗೆ ಇರ್ತಿದ್ದ. ಶ್ಯಾಮಲಾದೇವಿಗೆ ಎಚ್ಚರಿಕೆ, ಉಳಿದವರಿಗೆಲ್ಲ ಸುಪ್ತಾವಸ್ಥೆ. ಅದು ಮುಂದೆ ಅದರ ಬಗ್ಗೆ ವಿಶೇಷ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ದ್ರೌಪದಿ ದೇವಿಯರ ಪಂಚಪತಿತ್ವ ಅನೇಕ ಪುರಾಣ, ವೇದ, ಇತಿಹಾಸಗಳಲ್ಲಿ ಎಲ್ಲಾ ಕಡೆ ಬಂದಿರತಕ್ಕಂತಹದ್ದು. ಇಷ್ಟೆಲ್ಲ ಇದೆ ಅಂತ ಶ್ರೀಮದಾಚಾರ್ಯರು ಆ ದ್ರೌಪದಿ ದೇವಿಯರ ವಿಚಾರವನ್ನ ಎಲ್ಲಾ ಕಡೆ ಪುರಾಣಗಳನ್ನು ಓದಿ ಕ್ರೋಢೀಕರಿಸಿ ಹೇಳಿರ್ತಕ್ಕಂಥದ್ದು. ಏತೇಹಿ ಮಾರುತಾದ್ಯಾಸ್ತೆ ದೇವಕಾರ್ಯಾರ್ಥ ಗೌರವಾತ್ ಜಾತ ಇತಿ ಶ್ರುತಿಸ್ತಸ್ಮಾತ್ ನಾವಜ್ಞಾತೇತ್ರ ಕಾರಣಂ ದೀರ್ಘಕಾಲಂ ಮನುಷ್ಯೇಷು ತತಸ್ತ್ವಂ ಸ್ಥಿತಿಮಾಪ್ಸ್ಯಸಿ ಇತ್ಯುಕ್ತ್ವಾ ಪ್ರಯಯೌ ಬ್ರಹ್ಮ ಸೋಶ್ವತ್ಥಾಮ ಶಿವೋಭವತ್ ಪಂಚದೇವಿ ತನುಸ್ತ್ವೇಷ ದ್ರೌಪದಿ ನಾಮಚಾಭವತ್. ಆದ್ರಿಂದ ರುದ್ರದೇವರು ವರ ಕೊಟ್ಟಂತೆ ಶ್ಯಾಮಲ ಪ್ರತ್ಯೇಕ ಒಂದು ಜನ್ಮನೂ ಪಡೆದಿದ್ದಾಳಂತೆ. ದೇವಕಿ ದೇವಿ ಅಂತ ಶ್ಯಾಮಲಾದೇವಿ ದೇವಕಿಯಾಗಿ ಹುಟ್ಟಿದ್ದಾಳೆ. ಯುಧಿಷ್ಠಿರ ಮದುವೆ ಮಾಡಿಕೊಂಡಂತೆ ಆ ದೇವಕಿಯನ್ನು. ಯುಧಿಷ್ಠಿರ ಮದುವೆ ಮಾಡಿಕೊಂಡದ್ದು ದ್ರೌಪದಿ ಮಾತ್ರ ಅಲ್ಲ, ದ್ರೌಪದಿ ಹೆಂಡತಿ, ಅದ್ರ ಜೊತೆಗೆ ದೇವಕಿ ಅಂತ ಮತ್ತೊಬ್ಳಿ. ಅರ್ಜುನನಿಗಂತೂ ಚಿತ್ರಾಂಗದೆ ಇದ್ಲು, ಅದು ಪ್ರಸಿದ್ಧ. ಶಚೀದೇವಿನೇ ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಅದರಂತೆ ಉಷಾದೇವಿನೇ ಜರಾಸಂಧನ ಮಗಳಾಗಿ ಹುಟ್ಟಿದ್ಲು. ಹಾಗೆ ಇನ್ನೊಂದು ರೂಪದಿಂದಲೂ ಕೂಡ ಹುಟ್ಟಿ ನಕುಲ ಸಹದೇವರು ಕೂಡ ಮದುವೆ ಮಾಡಿಕೊಂಡಿದ್ರು ಅಂತ ಆ ಕಥೆನೂ ಬರ್ತದೆ. ಹಾಗೆ ಪಾರ್ವತಿಯೂ ಕೂಡ ದ್ರೌಪದಿ ದೇವಿ ದೇಹದಲ್ಲಿದ್ದಂತೆ ಪ್ರತ್ಯೇಕ ಇನ್ನೊಂದು ಜನ್ಮ ತಾಳಿದ್ದಾಳಂತೆ. ಆದ್ರೆ ಅಶ್ವತ್ಥಾಮರು ಮಾತ್ರ ಮದುವೆ ಮಾಡಿಕೊಳ್ಳಿಲ್ಲ. ಯಾಕೆಂದ್ರೆ ಅಶ್ವತ್ಥಾಮರಿಗೆ ಶಾಪ ಇದೆ. ಇವಳಿಗೂ ಕೂಡ ಮದುವೆ ಇಲ್ಲ. ಪಾರ್ವತಿ ಪ್ರತ್ಯೇಕವಾಗಿ ಹುಟ್ಟಿದ್ದಾಳಂತೆ, ಯಾವುದು ಅಂತ ಹೇಳಲಿಲ್ಲ. ಹೀಗೆ ದ್ರೌಪದಿ ದೇವಿಯ ಜನ್ಮ ಹೇಳುವಾಗ ವೇದೇಶು ಸಪುರಾಣೇಶು ಭಾರತೇ ಚಾವಗಮ್ಯತೆ, ಬರೇ ವೇದ ಪುರಾಣಗಳದ್ದು ಹೇಳಿದ್ದೀನಿ ಅಂತ ತಿಳ್ಕೋಬೇಡಿ. ಇಷ್ಟು ವಿಷಯ ಭಾರತೇ ಚಾವಗಮ್ಯತೆ, ಮಹಾಭಾರತದಲ್ಲೇ ಇದೆ ಅಂತ ರಾಜ್ಯ. ಮಹಾಭಾರತದಲ್ಲೇ ಇದೆ, ನಮಗೆ ಅರ್ಥ ಆಗಿದೆ, ಬೇರೆಯವರಿಗೆ ಅರ್ಥ ಆಗುವುದಿಲ್ಲ ಅಷ್ಟೇ. ಭಾರತೇ ಚಾವಗಮ್ಯತೆ ಉಕ್ತೋರ್ಥ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ. ಇಷ್ಟವರೆಗೆ ಹೇಳಿದ್ ಮಾತ್ರ ಅಲ್ಲ, ಇದುವರೆಗೆ ಹೇಳಿದ ನಿರ್ಣಯಗಳೆಲ್ಲವೂ ಕೂಡ ಮಹಾಭಾರತದಲ್ಲೇ ಇದೆ. ವ್ಯಾಸರು ಆ ಸೂಕ್ಷ್ಮಗಳನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಉಪದೇಶ ಮಾಡಿದ್ದಾರೆ. ಅದನ್ನ ನಾನು ಇಲ್ಲಿ ಬರೆದಿದ್ದೇನೆ ಅಂತ ನಮ್ಮ ಮೇಲೆ ಪರಮಾನುಗ್ರಹ ಮಾಡಿದ್ದಾರೆ ಮಧ್ವಾಚಾರ್ಯ. ಈ ಗ್ರಂಥ ಇಲ್ಲದೆ ಹೋದ್ರೆ ದ್ರೌಪದಿ ದೇವಿ ಬಗ್ಗೆ ಏನ್ ಕಲ್ಪನೆ ಬರ್ಲಿಕ್ಕೆ ಸಾಧ್ಯ? ಇದು ಶ್ರೀಮದಾಚಾರ್ಯರು ಮಾಡಿದಂತಹ ಅನುಗ್ರಹ.